ನಮಸ್ತೆ. PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ರಾಶಿಗಳ ಭವಿಷ್ಯವನ್ನ ಜೊತೆಗೆ ನಿಮ್ಮ ಕರೆಗಳನ್ನು ಉತ್ತರಿಸುವಂತಹ ಪ್ರಯತ್ನ ಆಗತ್ತೆ. ಈ ಎಲ್ಲ ಮಾಹಿತಿಯನ್ನ ನಮಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ರೀಡರ್ ಹಾಗೂ ವೈದಿಕ ಜ್ಯೋತಿಷ್ಯದಲ್ಲಿ ಖ್ಯಾತರಾಗಿರುವಂತಹ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಭಾನುವಾರವನ್ನು ಶುರು ಮಾಡ್ತಾ ಇದ್ದೀವಿ, ಹೊಸ ವಾರಕ್ಕೆ ಕಾಲಿಟ್ಟಿದ್ದೀವಿ. ಸೊ ನೇರ ಪ್ರಸಾರದಲ್ಲಿ ಒಂದಷ್ಟು ಕರೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಇಡೀ ಒಂದು ರಾಶಿಗಳನ್ನು ನೋಡೋದಾದರೆ ಪ್ರತಿದಿನವೂ ಕೂಡ ರಾಶಿ ಭವಿಷ್ಯವನ್ನು ತಾವು ತಿಳಿಸಿಕೊಡ್ತಾ ಇದ್ದೀರಿ. ಭಾನುವಾರದ ಪಂಚಾಂಗ ಮತ್ತು ರಾಶಿ ಭವಿಷ್ಯ ಹೇಗಿರುತ್ತೆ? ಪಂಚಾಂಗ, ಭಾನುವಾರದ ಪಂಚಾಂಗವನ್ನು ತಗೊಂಡಾಗ ಇವತ್ತು 12 ಜುಲೈ 2026 ತಿಥಿ ಬಂದು ತ್ರಯೋದಶಿ ತಿಥಿ ಇರುವಂಥದ್ದು. ಇನ್ನು ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ ಮತ್ತು ಅದಾದ ನಂತರ ಮೃಗಶಿರ ನಕ್ಷತ್ರ ಕೂಡ ಇರುತ್ತೆ. ಗರಕರ್ಣ, ವನಿಜಕರ್ಣ ಅನ್ನುವಂಥ 2 ಕರ್ಣಗಳಿರುತ್ತೆ. ಹಾಗೆಯೇ ವೃದ್ಧ ಯೋಗ ಅನ್ನುವಂಥ ಯೋಗ ಇರುವಂತಹ ದಿನ ಇವತ್ತು. ಓಕೆ, ಪಂಚಾಂಗದ ವಿಚಾರ ಇದಿಷ್ಟಿತ್ತು. ಇನ್ನು ಭಾನುವಾರವಾಗಿರೋದ್ರಿಂದ ನಮ್ಮ ರಾಶಿಗಳನ್ನು ತಿಳಿದುಕೊಳ್ಳಬೇಕು, ಮುಂದಿನ ವಾರಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಮನಸ್ಸಲ್ಲಿರುತ್ತೆ. ಹಾಗಾಗಿ ರಾಶಿಗಳನ್ನು ಕೇಳೋದಾದ್ರೆ ಮೊದಲನೇದಾಗಿ ಮೇಷರಾಶಿಗೆ ಹೇಗಿದೆ ನೋಡಿ. ಇವತ್ತು ಮೇಷರಾಶಿಗೆ ಚಂದ್ರನಿಗೆ ಅನುಕೂಲ ಇರುವಂಥ ದಿನ, ಚಂದ್ರನಿಂದ ಅನುಕೂಲ ಆಗುವಂಥ ದಿನ. ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಮತ್ತು ಈ ಕುಜ ಕೂಡ ನಮಗೆ ಸಪೋರ್ಟಿವ್ ಆಗಿದ್ದಾನೆ. ಮಂಗಳ ಅಂತ ಏನು ಹೇಳ್ತೀವಲ್ಲ, ಅವನು ಕೂಡ ಸಪೋರ್ಟಿವ್ ಆಗಿದ್ದು ಶಕ್ತಿಯನ್ನು ಹೆಚ್ಚು ಮಾಡಿಸ್ತಾನೆ. ನಿಮ್ಮ ಕೆಲಸಗಳಲ್ಲಿ ವೇಗವನ್ನು ತಂದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದರಿಂದ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಉದ್ಯೋಗದಿಂದ ನಾವು ಹೆಚ್ಚು ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಆದರೆ ವ್ಯಾಪಾರಿಗಳಿಗೆ ಇದು ತುಂಬ ಫಾಸ್ಟಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ದಿನ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ತಪ್ಪಿಸೋದು ತುಂಬ ಒಳ್ಳೆಯದು. ಹಾಗೆಯೇ ಸಂಜೆ ವೇಳೆಗೆ ಶುಭ ಸುದ್ದಿಯೊಂದು ನಿಮ್ಮ ಮನಸ್ಸಿಗೆ ಒಂದು ಸಂತೋಷವನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಓವರ್ ಆಲ್ ಆಗಿ ಮೇಷರಾಶಿಯವರಿಗೆ ಬಹಳ ಶುಭವಾದಂತಹ ದಿವಸ ಇವತ್ತು ಅಂತ. ಇನ್ನು ಮುಂದಿನ ರಾಶಿ ವೃಷಭಕ್ಕೆ ಬಂದ್ರೆ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಸಂಬಂಧಗಳಲ್ಲಿ ಒಂದು ಸೌಹಾರ್ದತೆ ಅಂತ ಹೇಳ್ತೀವಿ. ಒಂದು ಯಾರ್ದಾದ್ರೂ ಇಬ್ಬರ ನಡುವೆ ಒಂದು ಒಳ್ಳೆ ರೀತಿಯ ಸಂಬಂಧ ಗಟ್ಟಿ ಆಗೋದಕ್ಕೆ ಅವಕಾಶ ಇರುತ್ತೆ. ವ್ಯಾಪಾರದಲ್ಲಿ ಗ್ರಾಹಕರ ವಿಶ್ವಾಸವನ್ನು ಗಳಿಸುವಂತಹ ಅವಕಾಶ ಸಿಗಬಹುದು. ಬುಧನ ಪ್ರಭಾವನೂ ತುಂಬಾ ಚೆನ್ನಾಗಿರೋದ್ರಿಂದ ಮಾತಿನ ಮೂಲಕ ಒಂದು ದೊಡ್ಡ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮನೆಯಲ್ಲಿ ವಾತಾವರಣ ತುಂಬಾ ಶುಭವಾಗಿದ್ದು ಉಲ್ಲಾಸಕರವಾಗಿ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ರೆ ಇನ್ನೂ ಹೆಚ್ಚು ಲಾಭವನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ ಇರುತ್ತೆ. ಆರೋಗ್ಯದ ಕಡೆಗೆ ಸ್ವಲ್ಪ ಸಣ್ಣ ಕಾಳಜಿ ವಹಿಸುವ ಅಗತ್ಯ ಖಂಡಿತವಾಗಿಯೂ ಇದ್ದೇ ಇರುತ್ತೆ ವೃಷಭ ರಾಶಿಯವರಿಗೆ. ಓಕೆ, ವೃಷಭ ರಾಶಿಗೂ ಕೂಡ ಒಳ್ಳೆ ಆರೋಗ್ಯದ ಬಗ್ಗೆ ಅಗತ್ಯವನ್ನು ವಹಿಸುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಇನ್ನು ಮುಂದಿನ ರಾಶಿ ಮಿಥುನಕ್ಕೆ ಬಂದ್ರೆ ಹೇಗಿರುತ್ತೆ? ಮಿಥುನ ರಾಶಿಯವರಿಗೆ ಬುಧನ ಅನುಕೂಲ, ಬುಧನ ಏನು ಸಂಚಾರ ನಡೀತಾ ಇದೆಯಲ್ಲ, ಅದರ ಅನುಕೂಲದಿಂದ ನಿಮ್ಮ ಬುದ್ಧಿವಂತಿಕೆ ಎಲ್ಲರ ಗಮನವನ್ನು ಸೆಳೆಯೋದಕ್ಕೆ ಅವಕಾಶ ಇರುತ್ತೆ. ಹೊಸ ವಿಚಾರಗಳನ್ನು ಕಲ್ತ್ಕೊಳ್ಳೋದಕ್ಕೆ, ಅಂದರೆ ನೀವು ಯಾರಾದರೂ ಏನಾದರೂ ಹೊಸದಾಗಿ ಕಲಿಬೇಕು, ಯಾವುದಾದ್ರೂ ಕೋರ್ಸ್ ಸ್ಟಾರ್ಟ್ ಮಾಡಬೇಕು, ಈ ಥರದ್ದು ಏನಾದರೂ ಅಂದ್ಕೊಂಡಿದ್ರೆ, ಅದರಲ್ಲೂ ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಕೋರ್ಸ್ ಮಾಡಬೇಕು ಅಂತಿದ್ರೆ ಖಂಡಿತ ನೀವು ಮಾಡೋದಕ್ಕೆ ಅನುಕೂಲ ಇರುತ್ತೆ. ಹಾಗೆಯೇ ಹೊಸ ಯೋಜನೆಗಳನ್ನು ಆರಂಭಿಸೋದಕ್ಕೆ ಇದು ಉತ್ತಮವಾದಂತಹ ಸಮಯ ಅಂತ ಹೇಳ್ಬೋದು. ಚಂದ್ರನ ಪ್ರಭಾವ ಕುಟುಂಬದಲ್ಲಿ ಒಂದು ಸಂತಸದ ಒಂದು ಕ್ಷಣವನ್ನು ತಂದುಕೊಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮ್ಮ ಸಲಹೆಗೆ ಇವತ್ತು ಅಲ್ಲದೆ ಹೋದರೆ ನಾಳೆ ಬೆಳಗ್ಗೆ ಅಂತ ತಗೊಳ್ಬಹುದು ಇದನ್ನು. ಏಕೆಂದರೆ ಚಂದ್ರ ಇನ್ನು ಮೂವ್ ಆಗಿರೋದಿಲ್ಲ. ಹಾಗಾಗಿ ಉದ್ಯೋಗದಲ್ಲಿ ನಿಮ್ಮ ಸಲಹೆಗೆ ಒಂದು ಮಹತ್ವದ ಒಂದು ಸ್ಥಾನ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಬೇಕು. ನಮಗೆ ಗಳಿಸೋದಿಷ್ಟು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ ಅನ್ನೋ ಥರ ಆಗದೆ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗುತ್ತೆ. ಸ್ನೇಹಿತರ ಭೇಟಿ ಉತ್ಸಾಹವನ್ನು ತುಂಬೋದಕ್ಕೆ ಇವತ್ತು ಫ್ರೆಂಡ್ಸ್ ಜೊತೆಗೆ ಸಂಡೇ ಎನಿವೇಸ್, ಸೊ ಹೊರಗಡೆ ಹೋಗೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ತಿರುಗಾಡ್ಕೊಂಡು ಬರೋದು, ಇದರಿಂದ ನಿಮ್ಮ ಮನಸ್ಸು ತುಂಬ ಒಂದು ಸಂತೋಷದಿಂದ ಇರುತ್ತೆ ಅಂತ ಹೇಳ್ಬಹುದು. ಓಕೆ, ಮಿಥುನ ರಾಶಿಯವರಿಗೂ ಕೂಡ ಉತ್ತಮವಾದ ದಿನ. ಕೆಲವು ಎಚ್ಚರಿಕೆಗಳನ್ನು ಹೇಳಿದ್ದೀರಿ. ಖಂಡಿತ. ಮುಂದಿನ ರಾಶಿಗೆ ಬಂದ್ರೆ ಕರ್ಕಾಟಕ ರಾಶಿ ಹೇಗಿರುತ್ತೆ ಕರ್ಕಾಟಕದವರಿಗೆ? ನೋಡಿ, ನಿಮ್ಮ ರಾಶಿಗೆ ಅಧಿಪತಿಯಾದಂತಹ ಚಂದ್ರ ಅವನ ಪ್ರಭಾವದಿಂದ ಮನಸ್ಸಿಗೆ ಹೊಸ ಉತ್ಸಾಹ
ಉತ್ಸಾಹ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಸೂರ್ಯನ ಪ್ರಭಾವದಿಂದ ಆತ್ಮಸ್ಥೈರ್ಯ ಹೆಚ್ಚಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆಯೇ ಕುಟುಂಬದೊಂದಿಗೆ ಸಮಯವನ್ನು ಕಳೆಯೋದ್ರಿಂದ ನೆಮ್ಮದಿ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ಇವರು ಎಮೋಷನಲ್ ಪರ್ಸನ್ಸ್, ಕರ್ಕಾಟಕ ರಾಶಿಯವರು. ಹಾಗಾಗಿ ಎಮೋಷನಲ್ ಆಗಿರೋದ್ರಿಂದ ಇವರು ಫ್ಯಾಮಿಲಿ ಜೊತೆಗೆ ಅಟ್ಯಾಚ್ ಆಗಿರ್ತಾರೆ. ಸೊ ಅವ್ರ ಜೊತೆಗೆ ಕಾಲ ಕಳೆಯೋದ್ರಿಂದ ತುಂಬ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಇವರು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಕೆಲಸದಲ್ಲಿ ನಿಧಾನ ಸ್ವಲ್ಪ ಅಡೆತಡೆಗಳು ಆಗ್ತಾ ಇದೆ ಅಂತ ಅನ್ನುವಂತಹ ಒಂದು ಸೂಚನೆ ಇವತ್ತು ನಿಮಗೆ ಸಿಗ್ಬೋದು. ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆ ಕಂಡುಬರುತ್ತೆ. ಮನೋಧೈರ್ಯ ಚೆನ್ನಾಗಿರೋದ್ರಿಂದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಆದರೆ ಸಂಜೆ ಶಿವಾರಾಧನೆ, ಧ್ಯಾನ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಓಕೆ, ಕಟಕ ರಾಶಿಯವರಿಗೆ ಶಿವನ ಒಂದು ಆರಾಧನೆ ಸೂಕ್ತ ಅನ್ನುವಂಥದ್ದು. ಇನ್ನು ಮುಂದಿನ ರಾಶಿ ಸಿಂಹರಾಶಿಗೆ ಬಂದರೆ, ಸಿಂಹರಾಶಿಯವರಿಗೆ ಭಾನುವಾರ ಶುಭವೋ ಅಶುಭವೋ ಹೇಗಿದೆ? ಇವತ್ತು ಭಾನುವಾರನೇ ಆಗಿರೋದ್ರಿಂದ ಸೂರ್ಯನ ಬಲನೂ ಹೆಚ್ಚಾಗಿರೋದ್ರಿಂದ ನಿಮ್ಮ ಒಂದು ನಾಯಕತ್ವದ ಗುಣ ಮತ್ತಷ್ಟು ಹೆಚ್ಚಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಮಂಗಳನ ಸಹಕಾರ, ಕುಜನ ಸಹಕಾರದಿಂದ ಬಾಕಿ ಉಳಿದಂತಹ ಕೆಲಸಗಳು ವೇಗವಾಗಿ ಮುಗಿಯೋದಕ್ಕೆ ಕೂಡ ಅವಕಾಶ ಇರುತ್ತೆ. ಹಿರಿಯ ಅಧಿಕಾರಿಗಳು ಅಥವಾ ನಿಮ್ಮ ಬಾಸು ಏನಾದ್ರು ಇರ್ತಾರೆ, ಅವ್ರ ಜೊತೆಗೆ ಒಂದು ಮಾತುಕತೆ ನಡೆಯುವಂಥ ಅವಕಾಶ ಇರುತ್ತೆ. ಅದೇ ಇವತ್ತಿಗೆ ನಾನು ಇಲ್ಲಿ ಕೆಲಸದ ಬಗ್ಗೆ ಹೆಚ್ಚು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಬಾಸ್ಗಳ ಜೊತೆಗೆ ಇಂಟ್ರಾಕ್ಷನ್ ಇರಲ್ಲ. ಇದನ್ನು ನಾಳೆ ಬೆಳಗ್ಗೆವರೆಗೂ ತಗೊಳ್ಬಹುದು. ಅನುಕೂಲಕರವಾಗಿರುವಂತಹ ದಿನ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಕ್ಕೆ ಒಂದು ಬೆಂಬಲ ದೊರೆಯುವಂತಹ ದಿನ. ಹೊಸ ಹೂಡಿಕೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಂಡೇ ಎನಿವೇಸ್ ಫ್ರೀ ಆಗಿರ್ತೀರಾ, ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು. ಆತ್ಮವಿಶ್ವಾಸದಿಂದ ಮುಂದುವರಿಯೋದ್ರಿಂದ ಇನ್ನಷ್ಟು ಯಶಸ್ಸು ನಿಮಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಸಿಂಹರಾಶಿಯವರೆಗೂ ಕೂಡ ಶುಭವಾದಂತಹ ದಿವಸವೇ. ಜೊತೆಗೆ ಒಂದಷ್ಟು ಎಚ್ಚರಿಕೆಯನ್ನ ಮತ್ತು ಹೂಡಿಕೆಯ ಬಗ್ಗೆ ನೀವು ಹೇಳಿದ ಹಾಗೆ ಗಮನವನ್ನು ವಹಿಸಬೇಕಾಗುತ್ತೆ. ಯಾವಾಗಲೂ ಹಾಗೇನೆ ಎಲ್ಲ ರಾಶಿಗಳಿಗೂ ಎಲ್ಲ ಶುಭ ಇರುತ್ತೆ, ಎಲ್ಲ ನೆಗೆಟಿವ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಶುಭ, ಕೆಲವು ಅಶುಭಗಳನ್ನ ನಾವು ಜೀವನದಲ್ಲಿ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಖಂಡಿತ ಮೇಡಮ್. ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ಕನ್ಯಾ ರಾಶಿಗೆ ಹೇಗಿರುತ್ತೆ? ಕನ್ಯಾ ರಾಶಿಗೆ ಬುಧನ ಅನುಗ್ರಹ ತುಂಬಾ ಮುಖ್ಯ. ಯಾಕೆಂದ್ರೆ ರಾಶಿಯ ಅಧಿಪತಿಯವನು ಅನುಗ್ರಹದಿಂದ ಯೋಜಿತ ಕಾರ್ಯಗಳು ಏನು ಅನ್ಕೊಂಡಿರ್ತೀರ ಆ ಕೆಲಸಗಳು ತುಂಬ ಸುಗಮವಾಗಿ ಪೂರ್ಣಗೊಳ್ತವೆ. ಕೆಲಸದಲ್ಲಿ ನಿಮ್ಮ ಸೂಕ್ಷ್ಮ ಗಮನ ಹೆಚ್ಚು ಮೆಚ್ಚುಗೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಆ ಕೆಲಸದಿಂದ ನಿಮಗೆ ಇಂಪಾರ್ಟೆನ್ಸ್ ಸಿಗುತ್ತೆ ಅಂತ ಅಲ್ಲಿ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ಳೋದು ಅನ್ನೋದು ನಾವು ಮಾಡುವಂಥ ಕೆಲಸಕ್ಕೆ ತುಂಬ ಮುಖ್ಯ ಆಗುತ್ತೆ. ಶುಕ್ರನ ಪ್ರಭಾವದಿಂದ ಸಂಬಂಧಗಳಲ್ಲಿ ಸೌಹಾರ್ದತೆ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಸಂಬಂಧಗಳಲ್ಲಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಬುಧನ ಒಂದು ರಾಶಿ ಆಗಿರೋದ್ರಿಂದ ಸೊ ಇಲ್ಲಿ ಕನ್ಯಾ ರಾಶಿಗೆ ಒಂದು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಬುಧನ ಒಂದು ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮವಾದಂತಹ ಏಕಾಗ್ರತೆ ಬರೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯೋಜನೆಗಳನ್ನು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ. ಸರಿ ಇದೆಯಾ, ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಸರಿಯಾಗಿದೆಯಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಆರೋಗ್ಯದ ಕಡೆಗೆ ನಿಯಮಿತವಾದಂತಹ ಜೀವನ ಶೈಲಿ ಅನುಸರಿಸಬೇಕಾಗತ್ತೆ. ಅಂದರೆ ಸರಿಯಾದ ಸಮಯಕ್ಕೆ ಆಹಾರ, ನೀರು ಇವುಗಳನ್ನು ಇವತ್ತು ನೀವು ತಗೊಳ್ಳೇಬೇಕಾಗತ್ತೆ. ಯಾಕೆ ಅಂದರೆ ಆರೋಗ್ಯದಿಂದ ಕೆಲವು ಸಣ್ಣ ಪುಟ್ಟ ತೊಂದರೆಗಳನ್ನು ಎದುರಿಸೋದಕ್ಕೆ ಅವಕಾಶ ಇರುವಂಥ ದಿನ. ಹಾಗಾಗಿ ನಿಯಮಿತವಾದಂತಹ ಜೀವನ ಶೈಲಿಯನ್ನು ನೀವು ಇವತ್ತು ರೂಢಿ ಮಾಡ್ಕೊಳ್ಬೇಕು. ಓಕೆ, ಕನ್ಯಾ ರಾಶಿಯವರಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ಅಂತ ಬಂದಾಗ ನೀವು ಹಿಂದೆ ಒಂದು ಸತಿ ಹೇಳಿದ ನೆನಪಿದೆ. ಅಂದರೆ ಈ ಏಕಾಗ್ರತೆಗೋಸ್ಕರ ಇವತ್ತು ವಿದ್ಯಾಭ್ಯಾಸಕ್ಕೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ, ಗಣೇಶ ದೇವರನ್ನ ಪೂಜೆ ಮಾಡಬೇಕಾಗತ್ತೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ಚುಟುಕಾಗಿ ಯಾವ ರೀತಿಯಾಗಿ ಗಣಪತಿಯ ಒಂದು ಸ್ತೋತ್ರವನ್ನು, ಮಂತ್ರವನ್ನು ಅಥವಾ ನಿತ್ಯದಲ್ಲಿ ಏನೋ ಒಂದು ಸಣ್ಣ ಪುಟ್ಟದಾಗಿ ಮಾಡಬಹುದು ಅಂದರೆ ಏನು ಮಾಡಬಹುದು? ಗಣಪತಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇಷ್ಟೇ ಸಾಕು, ಸಿಂಪಲ್ ಆದಂಥ ಶ್ಲೋಕ. ಇದನ್ನು ಹೇಳ್ತಾ ಕೆಂಪು ಹೂವ ಅಥವಾ ಗರಿಕೆಯಿಂದ ಗಣಪತಿಯನ್ನು ಆರಾಧಿಸಬೇಕು. ಇದಕ್ಕಿಂತ ಮುಖ್ಯವಾಗಿ 21 ದಿನದ ಒಂದು ಸಂಕಲ್ಪವನ್ನು ತಗೊಳ್ಳಿ. ಗಣಪತಿಯ ವಿಗ್ರಹವನ್ನು ಇಟ್ಕೊಳ್ಳಿ. ಅದರಲ್ಲೂ ಗಣಪತಿ ವಿಗ್ರಹ ಯಾವುದರದಾಗಿರಬೇಕು ಅಂದರೆ ಎಕ್ಕದ ಗಿಡದ ಬೇರಿನಿಂದ ಮಾಡಿದಂತಹ ಗಣಪತಿ ವಿಗ್ರಹವನ್ನು ಇಟ್ಟು ಆ ವಿಗ್ರಹಕ್ಕೆ ಕೆಂಪು ಕಣಗಲೆ
ಕಣಗಲೆ ಹೂವು ಅಂತ ಬರುತ್ತೆ. ಕೆಂಪು ಕಣಗಲೆ ಹೂವಿನಿಂದ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಖಂಡಿತವಾಗಿಯೂ ವಿದ್ಯಾರ್ಥಿಗಳಿಗೆ ತುಂಬ ಶುಭ ಫಲಗಳು. ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನಿಮಗೆ ಮೊಬೈಲಲ್ಲಿ ಇವಾಗ ಎಲ್ಲ ಸಿಗುತ್ತೆ. ಅಷ್ಟೋತ್ತರವನ್ನು ಹೇಳ್ತಾ ಕೆಂಪು ಕಣಗಲೆ ಹೂಗಳನ್ನು ಅರ್ಪಿಸೋದ್ರಿಂದ ಕೂಡ ಆ ಭಗವಂತ ಸುಪ್ರೀತನಾಗ್ತಾನೆ ವಿದ್ಯಾರ್ಥಿಗಳಿಗೆ. ತಂದೆ ತಾಯಿ ಕೂಡ ಮಾಡ್ಬೋದು ಮಕ್ಕಳಿಗೋಸ್ಕರ. ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರು ಮಾಡ್ತಾರೆ ಅಂದರೆ ಖಂಡಿತ ಅವರೇ ಮಾಡಲಿ, ಅವ್ರ ಕೈಯಲ್ಲೇ ಬಲವಂತವಾಗಾದರೂ ಮಾಡಿಸಿ. ಭಕ್ತಿ ಯಾವಾಗಲೂ ಮಾಡ್ತಾ ಮಾಡ್ತಾ ಭಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಭಕ್ತಿಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕು, ಧರ್ಮಾಸಕ್ತಿಯನ್ನು ನಾವು ಬೆಳೆಸಬೇಕು ಮಕ್ಕಳಲ್ಲಿ. ಹಾಗಾಗಿ ಮಕ್ಕಳಿಗೆ ಹೇಳಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಸೋದು ತುಂಬ ಒಳ್ಳೆಯದು. ಓಕೆ ಓಕೆ ಓವರಾಲ್ ಆಗಿ ಕನ್ಯಾ ರಾಶಿಯವರು ಸೇರಿದಂತೆ ಎಲ್ಲರೂ ಕೂಡ ಈ ಗಣಪತಿಯ ಆರಾಧನೆಯನ್ನ ಮಾಡಬಹುದಾಗಿದೆ ಅನ್ನುವಂಥದ್ದು. ಇನ್ನು ಮುಂದಿನ ರಾಶಿಗೆ ಬಂದ್ರೆ ತುಲಾ ರಾಶಿಗೆ ಹೇಗಿದೆ ಇವತ್ತು? ನೋಡಿ, ತುಲಾ ರಾಶಿಗೆ ನಿಮ್ಮ ರಾಶಿಗೆ ಅಧಿಪತಿಯಾದಂತಹ ಶುಕ್ರ ಸಂಬಂಧಗಳಲ್ಲಿ ಸಿಹಿಯನ್ನು ಹೆಚ್ಚಿಸ್ತಾ ಇದ್ದಾನೆ. ರಿಲೇಷನ್ಶಿಪ್ಗಳಲ್ಲಿ ತುಂಬ ಗಟ್ಟಿತನವನ್ನು ಕೊಡ್ತಾನೆ. ಹೊಸ ಅವಕಾಶವೊಂದು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ನೆರವಾಗಬಹುದು. ಅಂದರೆ ನೀವು ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ, ಅದನ್ನು ತೋರಿಸ್ಕೊಳ್ಳೋಕ್ಕೆ ಇಷ್ಟು ದಿನ ಆದರೂ ನಿಮಗೆ ಚಾನ್ಸ್ ಸಿಕ್ಕಿಲ್ಲ. ಆ ಚಾನ್ಸ್ ಇವತ್ತು ನಿಮಗೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಬುಧನ ಪ್ರಭಾವದಿಂದ ವ್ಯವಹಾರದಲ್ಲಿ ಉತ್ತಮವಾದಂತಹ ಮಾತುಕತೆ ನಡೆಯುತ್ತೆ. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೂ ಕೂಡ ಅವು ದೂರ ಆಗುವಂತಹ ಲಕ್ಷಣಗಳು ಇವತ್ತು ಕಾಣಿಸುವಂಥ ದಿನ. ಇನ್ನು ಹೊಸ ಪ್ರಪೋಸಲ್ಸ್ ಬರಬಹುದು ಮದುವೆಗೆ ಅಂತ ನೋಡ್ತಾ ಇರೋವಂಥವ್ರಿಗೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ನೆಮ್ಮದಿ ಹೆಚ್ಚಾಗಿರೋದಕ್ಕೆ ಚಾನ್ಸಸ್ ಇರುತ್ತೆ. ಸಂಜೆಯ ವೇಳೆಗೆ ಸಂತಸದ ಭೇಟಿ, ಯಾರೋ ಫ್ರೆಂಡ್ಸ್ನ ಅಥವಾ ರಿಲೇಟಿವ್ಸ್ನ ಮೀಟ್ ಮಾಡಿ ಒಂದು ಖುಷಿಯಾಗಿರುವಂಥ ದಿನ ಇವತ್ತು ಅಂತ ಹೇಳ್ಬೋದು ತುಲಾ ರಾಶಿಯವರಿಗೆ. ಓಕೆ, ತುಲಾ ರಾಶಿಯವರಿಗೂ ಕೂಡ ಸಂಜೆಯ ವೇಳೆಗೆ ಉತ್ತಮ ಫಲ ಇರುವಂತಹದ್ದು. ಓಕೆ, ಇನ್ನು ವೃಶ್ಚಿಕಕ್ಕೆ ಬಂದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಇವತ್ತು? ಮಂಗಳ ಧೈರ್ಯವನ್ನು ಕೊಡ್ತಾನೆ. ಸೊ ಧೈರ್ಯವನ್ನು ಕೊಡೋದ್ರಿಂದ ಕಾರ್ಯ ಮಾಡುವಂತಹ ಶಕ್ತಿ ಏನಿರುತ್ತಲ್ಲ ಅದು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಕಠಿಣ ಕೆಲಸ ಯಾವುದೋ ಒಂದು ಇದಾಗಲ್ಲಪ್ಪ ನಮಗೆ ಅನ್ನುವಂಥ ಒಂದು ಕಠಿಣವಾದಂತಹ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಚಂದ್ರನ ಅನುಕೂಲದಿಂದ ಕುಟುಂಬದಲ್ಲಿ ನೆಮ್ಮದಿ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ಇವತ್ತು ಉದ್ಯೋಗ ಇಲ್ಲ. ಭಾನುವಾರ ಆದರೂ ಕೂಡ ಉದ್ಯೋಗದಲ್ಲಿ ಒಂದು ಮನ್ನಣೆ. ಕೆಲವರು ಭಾನುವಾರ ಕೂಡ, ನೀವೆಲ್ಲ ಭಾನುವಾರ ಕೂಡ ವರ್ಕ್ ಮಾಡ್ತಾ ಇದ್ದೀರಾ, ಸೊ ನೀವು ನಿಮ್ಮ ಟ್ಯಾಲೆಂಟ್ಗೆ ಇವತ್ತು ಇಂಪಾರ್ಟೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ವಾಹನ ಚಾಲನೆಯಲ್ಲಿ ಜಾಗರೂಕತೆಯಿಂದ ಇವತ್ತು ನೀವು ಇರಲೇಬೇಕಾಗುತ್ತೆ. ಆತುರವಾಗಿ ಮಾತನಾಡಿ ಆತುರವಾಗಿ ಮಾತಾಡೋದನ್ನ ನೀವು ತಪ್ಪಿಸ್ಬೇಕು ಇವತ್ತು. ಅನ್ವಾಂಟೆಡ್ ಆಗಿ ಮಾತಾಡಿ ಸಂಬಂಧಗಳಲ್ಲಿ ಇನ್ನಷ್ಟು ಕಿರಿಕಿರಿಗಳನ್ನು ಮಾಡ್ಕೊಳ್ಬೋದಾಗುತ್ತೆ. ಹಾಗಾಗಿ ಮಾತನ್ನು ಕಡಿಮೆ ಮಾಡಿ ನಿಮ್ಮ ಪ್ರೀತಿಯನ್ನಷ್ಟ ತೋರಿಸೋದ್ರಿಂದ ನಿಮ್ಮ ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಅವಕಾಶ ಇರುತ್ತೆ. ಓಕೆ, ತಾವು ವೃಶ್ಚಿಕ ರಾಶಿ ಬಗ್ಗೆ ಹೇಳುವಾಗ ಚಂದ್ರನ ವಿಚಾರವನ್ನ, ಚಂದ್ರ ಕುಟುಂಬದಲ್ಲಿ ನೆಮ್ಮದಿಯನ್ನ ತರ್ತಾನೆ ಅಂತ, ಅಂದ್ರೆ ಈ ಚಂದ್ರನ ವಿಚಾರವಾಗಿ ಬಂದ್ರೆ ಚಂದ್ರ ಯಾವ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾಗ ಕುಟುಂಬದ ನೆಮ್ಮದಿ ಇರುತ್ತೆ? ಸಾಮಾನ್ಯವಾಗಿ ಚಂದ್ರ ಒಳ್ಳೊಳ್ಳೆ ಅಂದ್ರೆ ನೋಡಿ, ಕೆಲವು ಪ್ಲೇಸ್ಗಳಲ್ಲಿ ನೆಗೆಟಿವ್ ಇರಬಹುದು, ಕೆಲವು ಪ್ಲೇಸ್ಗಳಲ್ಲಿ ಲಗ್ನದಲ್ಲೇ ಇದ್ದಾಗ ಕಿರಿಕಿರಿಗಳನ್ನ ಕೊಡ್ತಾನೆ. ಚತುರ್ಥ ಸ್ಥಾನದಲ್ಲಿ ಇದ್ದಾಗ ಪಾಸಿಟಿವ್ ಆದಂತ ರಿಸಲ್ಟ್, ಪಂಚಮದಲ್ಲಿ ಇದ್ದಾಗ ಪಾಸಿಟಿವ್, 11th ಅಲ್ಲಂತೂ ಎಲ್ಲಾ ಗ್ರಹಗಳು ಪಾಸಿಟಿವ್ ರಿಸಲ್ಟ್ಸ್ ನ ಕೊಡ್ತವೆ. ಸೊ 10ನೇ ಮನೇಲಿ ಪಾಸಿಟಿವ್ ರಿಸಲ್ಟ್, 12 ಸ್ವಲ್ಪ ಸುಮಾರು ಅಂತ ಹೇಳ್ಬಹುದು, 9ನೇ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನ ಕೊಡ್ತಾನೆ, 6ನೇ ಮನೇಲಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾನೆ, 7th ಅಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಚಂದ್ರನಿಗೆ ಸಾಕಷ್ಟು ಇದಿದೆ, ಪಾಸಿಟಿವ್ ಆದಂತಹ ರಿಸಲ್ಟ್ ನ ಕೊಡುವಂತಹ ಚಂದ್ರ. ಪರ್ಟಿಕ್ಯುಲರ್ ಆಗಿ ಚಂದ್ರ ಇಂಥ ರಾಶಿಗೆ ಸ್ವಲ್ಪ ನೆಗೆಟಿವ್ ಕಾರಕ ಆ ಥರದ ಇಲ್ಲ. ವೃಶ್ಚಿಕ ರಾಶಿ ಅವರಿಗೆ ವೃಶ್ಚಿಕದಲ್ಲಿ ಚಂದ್ರ ನೀಚ ಆಗ್ತಾನೆ. ಹಾಗಾಗಿ ನೀವು ಈ ಮಾತನ್ನ ಕೇಳ್ತಾ ಇರಬಹುದು, ನೀವು ಎಲ್ಲೋ ಕೇಳಿರ್ತೀರಾ ವೃಶ್ಚಿಕದಲ್ಲಿ ಚಂದ್ರ ನೀಚ ಆಗ್ತಾನೆ ಅಂತ ಹೇಳಿ. ಬಟ್ ಚಂದ್ರ ಅಲ್ಲಿ ನೀಚ ಆದ್ರೂ ಕೂಡ ಅವನು ಯೋಗಕಾರಕನಾಗಿರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಕುಜ ವೃಶ್ಚಿಕ ರಾಶಿಯಿಂದ 9ನೇ ಮನೆ ಅಧಿಪತಿಯಾಗಿರುವಂತಹ ಚಂದ್ರ ಖಂಡಿತವಾಗಿ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ಕೊಡ್ತಾನೆ ಅಂತ. ಇನ್ನು ಧನುರಾಶಿಗೆ ಬಂದ್ರೆ ಹೇಗಿದೆ ಇವತ್ತು? ಧನುರಾಶಿಯವರಿಗೆ ಶುಭವೋ ಅಶುಭವೋ ಹೇಗಿದೆ? ಧನುರಾಶಿಯವರಿಗೆ ಸೂರ್ಯ ಮತ್ತೆ ಬುಧನ ಒಂದು ಕಾಂಬಿನೇಷನ್ ಏನಿದೆಯಲ್ಲ, ಇದರ ಪ್ರಭಾವದಿಂದ ಹೊಸ ಅವಕಾಶಗಳು ಬರ್ತವೆ. ಮತ್ತೆ ದೂರದ ಒಂದು ಸಂಪರ್ಕ ಏನಿದೆ ನಿಮಗೆ ಅದು ಎಕ್ಸ್ಪೆಕ್ಟೇಷನ್ನೇ ಇರಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ, ಎಲ್ಲೋ ಲಿಂಕ್ಡ್ಇನ್ನಲ್ಲೋ ಎಲ್ಲೋ ಕನೆಕ್ಟ್ ಆಗಿಬಿಟ್ಟು ಅವರಿಂದ ನಿಮಗೆ ಹೆಲ್ಪ್ ಆಗುವಂಥದ್ದು, ಸಂಪರ್ಕಗಳಿಂದ ಲಾಭದಾಯಕವಾಗಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಕುಟುಂಬ ಸದಸ್ಯರ ಜೊತೆಗೆ ಸಂತೋಷವಾದಂತಹ ಒಂದು ಹಿತಕರವಾದಂತಹ ಒಂದು ದಿನವನ್ನಾಗಿ ನೀವು ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ವಿವೇಕದಿಂದ ನಡೆದುಕೊಳ್ಳಬೇಕಾಗತ್ತೆ. ಅಂದರೆ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಯಾರೋ ಬಂದರೂ ಕೇಳಿದ್ರು ಕೊಟ್ಟು
ಮಾಡೋದು ಅಥವಾ ಎಲ್ಲೋ ಅನ್ವಾಂಟೆಡ್ ಆಗಿ ಸ್ಪೆಂಡ್ ಮಾಡೋದು, ಹೊರಗಡೆ ಸಂಡೇ ಬೇರೆ ತಿರ್ಗಾಡೋಕೆ ಹೋಗೋದು, ಅಲ್ಲಿ ಅನ್ವಾಂಟೆಡ್ ಆಗಿ ಸ್ಪೆಂಡ್ ಮಾಡಿ ಬರೋದು, ಈ ಥರದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಲೇಬೇಕಾಗತ್ತೆ ಅಂತ ಹೇಳ್ಬೋದು. ಇದರಿಂದ ಉತ್ತಮ ಫಲ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಹೊಸ ಯೋಜನೆಯನ್ನು ಆರಂಭಿಸಬೇಕು, ಹೆಜ್ಜೆ ಇಡಬೇಕು ಅಂತ ಅನ್ಕೊಂತಿರೋರಿಗೆ ಅನುಕೂಲಕರವಾದಂತಹ ದಿನ ಇವತ್ತು. ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ನೀವು ಮುಂದಿನ ಕೆಲಸಗಳನ್ನು ಮಾಡೋದ್ರಿಂದ, ಏಕೆಂದರೆ ಧನು ರಾಶಿಗೆ ಅಧಿಪತಿ ಗುರು ಆಗಿರೋದ್ರಿಂದ ನಾನು ಗುರುವಿನ ಆರಾಧನೆಯನ್ನು ಸದಾ ಹೇಳ್ತೀನಿ ಅವರಿಗೆ. ಸೊ ಅಂತಹ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿಯೋದು ತುಂಬ ಶುಭಕರ ಅಂತ. ಓಕೆ ನೀವು ಧನುರಾಶಿ ಬಗ್ಗೆ ಮಾತಾಡುವಾಗ ಮತ್ತೊಂದು ಪ್ರಶ್ನೆ ವೀಕ್ಷಕರಿಗಾಗಿ. ಈ ಖರ್ಚುಗಳು ಹೆಚ್ಚಾಗತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ, ಮನಿ ಫ್ಲೋ ಇದ್ರೂ ಕೂಡ ಅಧಿಕವಾದಂತಹ ಖರ್ಚಿರುತ್ತೆ ಅಂತ ಹೇಳ್ತಾರೆ. ಸೊ ಈ ಅಧಿಕ ಖರ್ಚುಗಳು ಅಂತ ಬಂದಾಗ ಯಾವ ಕಾಂಬಿನೇಷನ್ ಅಲ್ಲಿ ಹೀಗಾಗತ್ತೆ ಅಂತ? ನೋಡಿ, ಅಧಿಕ ಖರ್ಚು ಇದು ತುಂಬ ಒಳ್ಳೆಯ ಪ್ರಶ್ನೆ. ಎರಡನೇ ಮನೆ ನಮ್ಮ ಹಣವನ್ನು ಸೂಚಿಸುವಂಥ ಮನೆ, ನಮ್ಮ ಸೇವಿಂಗ್ಸ್ನ ಸೂಚಿಸುವಂಥ ಮನೆ. ಇನ್ನು 11ನೇ ಮನೆ ಅಂತ ಏನು ಹೇಳ್ತೀವಿ ಅದು ನಮ್ಮ ಲಾಭದ ಮನೆ. ಇವೆರಡೂ ಮನೆಗಳು ಚೆನ್ನಾಗಿದ್ದಾಗ ನಮ್ಮ ಫೈನಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. 11ನೇ ಮನೆ ಚೆನ್ನಾಗಿದ್ದು 2ನೇ ಮನೆ ವೀಕ್ ಆಗಿದ್ದರೆ ನಮಗೆ ಗಳಿಸಿದ್ದನ್ನು ಹಾಗೆ ಕಳೆದು ಬಿಡ್ತೀವಿ ಅನ್ನುವಂಥ ಸಮಸ್ಯೆ ಇರುತ್ತೆ ಅಂತ. ಹಾಗೆಯೇ ಕೆಲವರಿಗೆ 12ನೇ ಮನೆ ತುಂಬ ಸ್ಟ್ರಾಂಗ್ ಇರುತ್ತೆ. 12th ಈಸ್ ಹೌಸ್ ಆಫ್ ಲಾಸಸ್ ಅಂತ ಕರಿತೀವಿ. ಅದು ನಮ್ಮ ವ್ಯಯವನ್ನು ತೋರಿಸುವಂತಹ ಮನೆ ಅಂತ. ಹಾಗಾಗಿ 11ರಲ್ಲಿ ನೀವು ಗಳಿಸಿದ್ರು 12ನೇ ಮನೆಯಲ್ಲಿ ಕೆಲವು ಸಾರಿ ಖರ್ಚನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಹಾಗಾಗಿ 11ನೇ ಮನೆ ಲಾಭಸ್ಥಾನ, 2ನೇ ಮನೆ ಸೇವಿಂಗ್ಸ್ನ ಸ್ಥಾನ. ಇವೆರಡೂ ಮನೆಗಳು ಚೆನ್ನಾಗಿದ್ದರೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಗುರು ಚೆನ್ನಾಗಿದ್ದರೆ, ಗುರು ಹಣಕ್ಕೆ ಕಾರಕ ಆಗಿರೋದ್ರಿಂದ ಗುರು ತುಂಬ ಫೈನಾನ್ಷಿಯಲ್ ಫ್ಲೋನ ತಂದು ಕೊಡ್ತಾನೆ. ನೋಡಿ, ಇವಾಗ ಧನುರಾಶಿಗೆ ಅಂತ ತಗೊಂಡ್ರೆ ಈಗ ತಾನೇ ಒಬ್ಬರ ಜೊತೆ ನಾನು ಮಾತಾಡುವಾಗ ಹೇಳ್ತಾ ಇದ್ದೆ, ಧನುರಾಶಿ ಲಗ್ನಾಧಿಪತಿಯಾಗಿ 8ನೇ ಮನೆಯಲ್ಲಿದ್ದಾನೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಟ್ ದಿಸ್ ಟೈಮ್. ಯಾಕೆಂದರೆ ಗುರುವಿನ ಬಲ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದು ಒಂದು ವಿಚಾರ. ಓಕೆ ಮೇಡಮ್, ಓಕೆ. ಮುಂದಿನ ರಾಶಿಗೆ ಬರೋದಾದರೆ ಮಕರ ರಾಶಿಯವರಿಗೆ ಭಾನುವಾರ ಹೇಗಿದೆ? ಒಂದು ಚಂದ್ರನ ಪ್ರಭಾವ ಮನಸ್ಸಿಗೆ ಒಂದು ಸಮತೋಲನವನ್ನು ಕೊಡುತ್ತೆ. ಇವರು ಹೆಂಗಿರ್ತಾರೆ ಅಂದರೆ ತುಂಬ ಸ್ಟ್ರೆಸ್ ತಗೋತಾರೆ, ಈ ಕೆಲಸ ಆಗಲೇಬೇಕು, ತುಂಬ ಪ್ರಿನ್ಸಿಪಲ್ಡ್ ಆಗಿರಕ್ಕೆ ಹೋಗ್ತಾರೆ, ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇವತ್ತು ಇವರಿಗೆ ಮನಸ್ಸು ಸ್ವಲ್ಪ ಸ್ಥಿರವಾಗಿರೋದಕ್ಕೆ ಅವಕಾಶ ಇರುವಂಥ ದಿನ. ಉದ್ಯೋಗದಲ್ಲಿ ನಿಮ್ಮ ಶಿಸ್ತು ಮತ್ತು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಶಿಸ್ತು ಮತ್ತು ಪರಿಶ್ರಮವನ್ನು ಗುರುತಿಸ್ತಾರೆ ಜನ. ಹಾಗೆಯೇ ಬುಧನ ಸಹಕಾರದಿಂದ ಬಾಕಿ ಉಳಿದಂತಹ ಯಾವುದಾದ್ರೂ ದಾಖಲೆ ಅಥವಾ ವ್ಯವಹಾರಗಳು ಪೂರ್ಣಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಬುಧನ ವ್ಯವಹಾರದಿಂದ ಇನ್ನೊಂದೇನು ಹೇಳ್ಬೋದು ಅಂತ ಅಂದರೆ, ಹಣ ಯಾವುದಾದ್ರೂ ಕೊಟ್ಟಿರುವಂತಹ ಹಣ ವಾಪಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು. ಒಂದು ಹ್ಯಾಪಿನೆಸ್ ಇರುವಂತಹ ದಿನ ಇವತ್ತು. ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ ನೀಡಬೇಕು. ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಇದನ್ನು ಹೇಳ್ತೀವಿ, ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ತಾಳ್ಮೆ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಒಂದು ಮೊಂಡುತನದ ಸ್ವಭಾವ ಈ ಮಕರ ರಾಶಿಯವರಿಗೆ ತುಂಬ ಇರುತ್ತೆ. ಸೊ ಈ ಮೊಂಡುತನವನ್ನು ಇವರು ಕೈ ಬಿಟ್ಟು ಮುಂದೆ ಹೊರದಾಗ ಇನ್ನೂ ಲೈಫ್ ತುಂಬ ಚೆನ್ನಾಗಿರುತ್ತೆ, ಅವಕಾಶ ಇರುತ್ತೆ. ಓಕೆ ಮೇಡಮ್, ಇನ್ನು ಕುಂಭಕ್ಕೆ ಬಂದರೆ ಕುಂಭರಾಶಿಯವರಿಗೆ ಹೇಗಿದೆ ಭಾನುವಾರ? ಶುಕ್ರ ಇವರಿಗೆ ಪಾಸಿಟಿವ್ ಆಗಿದ್ದಾನೆ. ಹಾಗಾಗಿ ಹೊಸ ಪರಿಚಯಗಳಾಗ್ತವೆ, ಅವು ಪ್ರಯೋಜನಕಾರಿಯಾಗಿರ್ತವೆ. ಬುಧ ನಿಮ್ಮ ಆಲೋಚನೆಗಳಿಗೆ ಒಂದು ಕ್ಲಾರಿಟಿನ ತಂದು ಕೊಡ್ತಾನೆ, ಸ್ಪಷ್ಟತೆಯನ್ನು ತಂದು ಕೊಡ್ತಾನೆ ಅಂತ ಹೇಳಬಹುದು. ಹಾಗೆಯೇ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರ್ತವೆ, ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸ್ತೀರಾ. ಹಣಕಾಸಿನ ವಿಚಾರದಲ್ಲಿ ದೂರದೃಷ್ಟಿಯ ಒಂದು ಯೋಚನೆ ನೀವು ತುಂಬ ಮುಖ್ಯವಾಗಿ ಮಾಡಲೇಬೇಕು. ಅಂದರೆ ಯೋಚನೆ ಅನ್ನೋದಕ್ಕಿಂತ ಯೋಜನೆಯನ್ನು ಮಾಡಿಕೊಳ್ಬೇಕು. ದೂರದೃಷ್ಟಿಯನ್ನು ಇಟ್ಟುಕೊಂಡು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅವು ನಿಮಗೆ ಖಂಡಿತವಾಗಿಯೂ ಲಾಭದಾಯಕವಾಗಿ ಇರ್ತಾರೆ. ಸ್ನೇಹಿತರೊಂದಿಗೆ ನಡೆಸುವ ಚರ್ಚೆಗಳು ಹೊಸ ದಾರಿಯನ್ನು ತೋರಿಸುತ್ತೆ. ಅಂದರೆ ಇವತ್ತು ಫ್ರೆಂಡ್ಸ್ ಜೊತೆಗೆ ಏನೋ ವಿಚಾರ ಡಿಸ್ಕಸ್ ಮಾಡ್ತಾ ಇರ್ತೀರಾ, ಸಂಡೇ ಒಂದು ಫ್ರೆಂಡ್ನ ಮೀಟ್ ಮಾಡಿ ಬರೋಣ ಅಂತ ಹೋಗ್ತೀರಾ, ಅಲ್ಲಿ ನಿಮಗೆ ತುಂಬ ಪಾಸಿಟಿವ್ ಆದಂಥ ಯಾವುದೋ ಒಂದು ವಿಚಾರ ಗೊತ್ತಾಗುತ್ತೆ. ಈ ಥರದ್ದೇನೋ ಬಿಸ್ನೆಸ್ ಮಾಡ್ಬೋದು, ಅಥವಾ ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಈ ಥರದ್ದೇನೋ ಇಲ್ಲೆಲ್ಲೋ ಒಂದು ಕಡೆ ಜಾಬ್ಗೆ ಅಪ್ಲೈ ಮಾಡೋದು, ಈ ಥರದ್ದೇನೋ ಒಂದು ವಿಚಾರ ಸ್ನೇಹಿತರಿಂದ ಹೊಸದಾಗಿ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಬಹುದು ಅಂತ. ಹಾಗೆಯೇ ನಿಮ್ಮ ಒಂದು ಹವ್ಯಾಸ ಏನಿದೆ ಅದನ್ನು ಇವತ್ತು ಮುಂದುವರಿಸ್ಕೊಳ್ಬೇಕು ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಬರೀ ಕೆಲಸ ಅಂತ ಅಂದ್ಕೊಳ್ದೆ ಬೇರೆ ನಿಮ್ಮ ಹಾಬಿ ಅಂತ ಏನಿರುತ್ತಲ್ಲ ಅದ್ರ ಕಡೆ ಹೆಚ್ಚು ಗಮನವನ್ನು ಕೊಡಿ. ಇಲ್ಲೂ ಕೂಡ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಹಾಬಿಯನ್ನು ಇಟ್ಕೊಳ್ಳೋದು ತುಂಬ ಮುಖ್ಯ. ಓಕೆ, ಕುಂಭರಾಶಿಯವರಿಗೂ ಕೂಡ ಶುಭ ಫಲಗಳಿದೆ, ಜೊತೆಗೆ ಹವ್ಯಾಸದ ಬಗ್ಗೆ ತಾವು ಗಮನ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಕಡೆಯ ರಾಶಿ ಮೀನರಾಶಿಗೆ ಬಂದರೆ ಹೇಗಿದೆ ಮೀನರಾಶಿ? ಮೀನರಾಶಿಯವರಿಗೆ ಚಂದ್ರ ಶಾಂತ
ಒಂದು ಮನಸ್ಸನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾನೆ. ಸೊ ಇದರಿಂದ ನೆಮ್ಮದಿ, ಯಾವಾಗಲೂ ಮನಸ್ಸು ಶಾಂತಿಯಿಂದ ಇದ್ದರೆ ನಾವು ನೆಮ್ಮದಿಯಾಗಿ ಖಂಡಿತ ಇರ್ತೀವಲ್ವ, ಹಾಗೆ ಶುಕ್ರ ಕೂಡ ಅನುಗ್ರಹವಾಗಿ, ಶುಕ್ರ ಕೂಡ ಪಾಸಿಟಿವ್ ಆಗಿದ್ದಾನೆ. ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ ಅಥವಾ ಗಂಡ ಏನೋ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂದರೆ ಹೋಗಿ ಇವತ್ತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಯಾಕೆಂದರೆ ದಾಂಪತ್ಯದಲ್ಲಿ ಸೌಹಾರ್ದತೆ ಹೆಚ್ಚಾಗೋದಕ್ಕೆ ಅವಕಾಶ ಇದೆ. ಸೂರ್ಯನ ಪ್ರಭಾವದಿಂದ ಹೊಸ ಗುರಿಯತ್ತ ಸಾಗುವಂತಹ ಉತ್ಸಾಹ ಮೂಡುತ್ತೆ. ಯಾವುದಾದ್ರೂ ಒಂದು ಫೋಕಸ್ಡ್ ಆಗಿ ಇಟ್ಕೊಂಡು, ಯಾವುದೋ ಒಂದು ಗೋಲ್ನ ಇಟ್ಕೊಂಡು ನೀವು ಮುಂದುವರಿಯೋದು ತುಂಬ ಮುಖ್ಯ. ಉತ್ಸಾಹ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಸೃಜನಾತ್ಮಕವಾದಂತಹ ಕ್ಷೇತ್ರಗಳಲ್ಲಿ ಇರೋರಿಗೆ ಉತ್ತಮ ಅವಕಾಶಗಳು ದೊರೆಯೋದಕ್ಕೆ ಚಾನ್ಸಸ್ ಇರುವಂತಹ ದಿನ. ಹಾಗೆಯೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮತೋಲನ ಕಾಪಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆಧ್ಯಾತ್ಮಿಕ ಚಿಂತನೆ ಇವತ್ತಿನ ದಿನವನ್ನು ಹೆಚ್ಚು ಇನ್ನಷ್ಟು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗುವಂತಹ ದಿನ ಮೀನರಾಶಿಯವರಿಗೆ ಅಂತ ಹೇಳ್ಬೋದು. ಖಂಡಿತ 12 ರಾಶಿಗಳ ಫಲಾನುಫಲ ಬಹಳ ಸುದೀರ್ಘವಾಗಿ ಎಲ್ಲ ರಾಶಿಗಳಿಗೂ ತಯಾರಿಸ್ಕೊಳ್ಳೋದು ಸೂರ್ಯನ ಬೆಳಕಿನಿಂದ. ಸೊ ನಮಗೆ ಡಿ ವಿಟಮಿನ್ ಇಲ್ಲದೆ ಇದ್ರೆ ಏನೂ ಇಲ್ಲ. ಸೊ ಈ ಥರ ಸೂರ್ಯನ ಬೆಳಕು ಏನಿದೆ ಇದು ತುಂಬ ಮುಖ್ಯ. ಇವನಿಗೆ ಗ್ರ್ಯಾಟಿಟ್ಯೂಡ್ ಕೊಡೋದು ಅಂದರೆ ಆದಿತ್ಯ ಹೃದಯ ಶ್ಲೋಕವನ್ನು ಪಠಣ ಮಾಡೋದು. ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರವನ್ನು ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗತ್ತೆ. ಈಗ ಯೋಗ ಬರೋವಂಥವ್ರು ಸೂರ್ಯ ನಮಸ್ಕಾರದ ಸ್ಟೆಪ್ಸ್ ಏನಿದೆ ಅದನ್ನು ಅನುಸರಿಸಿ ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ಅದು ಬರಲ್ಲ ಅಂತ ಅಂದವರು ಸೂರ್ಯನ ಮುಂದೆ ಬೆಳಗಿನ ಜಾವದಲ್ಲಿ ಮುಖ್ಯವಾಗಿ ಹುಟ್ಟೋಕ್ಕಿಂತ ಮುಂಚೆ ಬೇಗ ಎದ್ದೇಳಬೇಕು. ಮುಖ್ಯವಾಗಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋದು. ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಭಾನುವಾರ ಅಂದ ತಕ್ಷಣ ಎಲ್ರಿಗೂ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಇವತ್ತು ಭಾನುವಾರ ಇದೆ, ನಾವು ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಲೇಟಾಗಿ ಎದ್ದೇಳೋಣ ಅಂತ. ಹಾಗಲ್ಲ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡೋದು ತುಂಬ ಒಳ್ಳೆಯದು. ಇಲ್ಲ, ನೀವು ಭಾನುವಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಖಂಡಿತವಾಗಿಯೂ ಮುಂದುವರಿಸೋಣ. ಕರೆಗಳು ಸಿದ್ಧವಾಗಿದೆ ವೀಕ್ಷಕರು. ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾ ಮಹಾದೇವ್ ಅಂತ ಮೈಸೂರಿಂದ. ಓಕೆ ಮಹಾದೇವ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸಿ. 21/7/1976. 21/7/1976. ಹೌದು. ಹುಟ್ಟಿದ ಸಮಯ 8:30 AM. 8:30 AM ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಸ್ಥಳ ಬಂದು ಮಂಡ್ಯ ಜಿಲ್ಲೆ ಮೇಡಮ್. ಮಂಡ್ಯ ಜಿಲ್ಲೆ, ಮಂಡ್ಯದಲ್ಲಿ ಹುಟ್ಟಿದ್ದೀರಾ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಸರಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮಹಾದೇವ್ ಅಂತ ಮೇಡಮ್. ಮಹಾದೇವ್ ಅವರೇ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮು ಪ್ರಕಾರ ನಿಮ್ಮ ರಾಶಿ ಬಂದು ಮೇಷರಾಶಿ, ನಕ್ಷತ್ರ ಬಂದು ಭರಣಿ ನಕ್ಷತ್ರ, ಸರಿ ಇದೆ ಅಲ್ವಾ? ಮೇಡಮ್, ನಾವು ಮನೆಯವರು ನಮ್ಗೆ ಮಿಸ್ ಪ್ಲೇಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಆಕ್ಚುಲಿ ನಾವೀಗ ಸಿಂಹ ರಾಶಿನ ಇದ್ ಮಾಡ್ತಾ ಇದ್ದೀವಿ. ಇಲ್ಲ, ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮ್ದು ಹುಟ್ಟಿದ ಡೇಟು ಟೈಮು ಸರಿ ಇದೆ ಅಲ್ವಾ? ಇಲ್ಲ, ಅದೇ ಡೌಟ್ ಆಗಿರೋದು ಮೇಡಮ್. ನಮ್ಗೆ ಪಕ್ಕ ಇಲ್ಲ ಅಂತ ಕಾಣ್ತದೆ. ನಮ್ ಬ್ರದರ್ ಕೊಟ್ಟಿದ್ದು ಅದು ಅವರು ಸರಿಯಾಗಿ ಏನೋ ಅಪ್ರಾಕ್ಸಿಮೇಟ್ ಕೊಟ್ಬಿಟ್ರ ಅಂತ. ನೀವು ಹುಟ್ಟಿರೋ ಡೇಟು ಟೈಮು ಪ್ರಕಾರ ನಿಮ್ದು ಮೇಷರಾಶಿ, ಭರಣಿ ನಕ್ಷತ್ರ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ ಸರ್. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಹೇಳ್ತೀವಿ, ಒಂದು ಮೆಥಡ್ ಇದೆ. ಈ ಟೈಮ್ ಸರಿ ಇದೆಯಾ ಇಲ್ವಾ, ಈ ಡೇಟ್ ಸರಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಮೆಥಡ್ ಇದೆ. ಡೇಟೇ ಸರಿ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಟೈಮ್ ಇಲ್ಲ ಅಂದರೆ ನೀವು ನನ್ನ ಕಚೇರಿಗೆ ಬಂದರೆ ನಾನು ನಿಮಗೆ ಬರ್ತ್ ಟೈಮ್ನ ರೆಕ್ಟಿಫೈ ಮಾಡಿ ಡೀಟೇಲಾಗಿ ಹೇಳ್ಬೋದು. ಈಗ ನಾನು ಪ್ರೆಸೆಂಟಾಗಿ ನೀವು ಕೊಟ್ಟಿರೋ ಡೇಟು ಟೈಮ್ ಪ್ರಕಾರ ನಿಮಗೆ ನಿಮ್ಮ ಲಗ್ನದಿಂದ, ರಾಶಿಯಿಂದನೂ ಲಗ್ನದಿಂದನೂ ಗುರು ಪಾಸಿಟಿವ್ ಆದ ಪ್ಲೇಸ್ನಲ್ಲಿ ಇದ್ದಾನೆ, ತುಂಬ ಪಾಸಿಟಿವ್ ಆದ ಪ್ಲೇಸ್ನಲ್ಲಿ ಇದ್ದಾನೆ. ಹಾಗಾಗಿ ಗುರುವಿನ ಒಂದು ಬಲ ನಿಮಗೆ ಇದೆ, ಹಣಕಾಸಿನ ಅನುಕೂಲ ಆಗುವಂಥ ಟೈಮ್ ಇದು. ಇನ್ನು ದಶ ಬಂದು ನಿಮ್ಮ ದಶ ಬಂದು ಗುರು ದಶನೇ ನಡೀತಾ ಇದೆ. ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಪಾಸಿಟಿವ್ ಆದಂಥ ಪ್ಲೇಸ್ನಲ್ಲೇ ಇದ್ದಾನೆ, 10ನೇ ಮನೆ. ಸೊ ಉದ್ಯೋಗದಲ್ಲಿ ಒಂದು ಬಲ ಸಿಗುವಂಥದ್ದು, ಉದ್ಯೋಗದಲ್ಲಿ ಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ರೀತಿ ಕೆಲಸ ಮಾಡ್ತೀರಾ ಸರ್ ನೀವು? ಮೇಡಮ್ ಮಾರ್ಕೆಟಿಂಗ್ ಬಿಸ್ನೆಸ್. ಇನ್ನೊಂದ್ಸರಿ ಮಾರ್ಕೆಟಿಂಗ್ ಅಲ್ಲಿ ಇದ್ದಾರೆ. ಮಾರ್ಕೆಟಿಂಗ್ ಜಾಬ್ ನಿಮಗೆ ಸೂಟಬಲ್ ಆಗಿರುತ್ತೆ, ಏನ್ ತೊಂದರೆ ಇಲ್ಲ. ಊರಿಂದ ದೂರ ಇದ್ದೀರಾ, ನಿಮ್ಮೂರಲ್ಲೇ ಇದ್ದೀರಾ? ಇಲ್ಲ ಮೇಡಮ್, ನಾವೀಗ ಮೈಸೂರಿನಲ್ಲಿ ಇದ್ದೀನಿ. ಓಕೆ, ಓಕೆ, ಸರಿ, ತೊಂದರೆ ಇಲ್ಲ ಸರ್. ಟೈಮ್ ಚೆನ್ನಾಗಿದೆ, ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ನೀವು? ಅದೇ ಮೇಡಮ್, ನಮ್ದು ರಾಶಿ ಬಗ್ಗೆನೇ ಏನು ಇಲ್ಲ ಅಂದ್ರೆ ಈಗ 7 ಕೋಟಿ ಜನ
ಇರೋದ್ರಿಂದ ಒಂದು 3.5 ಕೋಟಿ ಜನ ನಮ್ ತರ ಅಭ್ಯಪರಿಗಳಿದ್ದಾರೆ. ಹೌದು ಅವ್ರಿಗೇನಾದ್ರು ಶಾಶ್ವತ ಒಂದು ಪರಿಹಾರ ತಮ್ಮಂತ ಸೂಚಿಸಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ. ಹೌದು ನಿಮಗೆ ಡೇಟ್ ಒಂದು ಲೆವೆಲ್ಗೆ ಗೊತ್ತಿದೆ ಅಂದರೆ ಇದೆಲ್ಲ ಏನು ಗೊತ್ತಾ ಸರ್, ಹಿಂಗೆ ಕ್ವಿಕ್ ಆಗಿ ಮಾಡ್ಕೊಳ್ಳೋ ಅಂಥ ಕೆಲಸ ಅಲ್ಲ, ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಇದು. ಸೊ ನೀವು ನನ್ನ ಕಚೇರಿಯಲ್ಲಿ ಬಂದು ಭೇಟಿ ಮಾಡಿದ್ರೆ ನಾನು ಡೆಫಿನೆಟ್ ಆಗಿ ನಿಮಗೆ ನಿಮ್ಮ ಬರ್ತ್ ಟೈಮ್ ಏನಿದೆ, ನಿಮಗೆ ಸರಿ ಇದೆಯಾ ಇಲ್ವಾ, ಅಥವಾ ಪ್ರಶ್ನೆಯನ್ನು ನೋಡಿ ಕಾರ್ಡ್ ರೀಡಿಂಗ್ ಮಾಡ್ತೀವಿ ನಾವು, ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ನಾವು ನಿಮಗೆ ಡಿಸೈಡ್ ಮಾಡಿ ಹೇಳ್ಬೋದು. ಸೊ ಭೇಟಿ ಆಗಿ ಸರ್. ಈ ಟೈಮ್ ಪ್ರಕಾರ ನಿಮ್ಮ ಟೈಮ್ ಚೆನ್ನಾಗಿದೆ, ನೀವು ಕೊಟ್ಟಿರೋ ಡೇಟ್ ಟೈಮ್ ಪ್ರಕಾರ. ಓಕೆ, ಥ್ಯಾಂಕ್ ಯು ಮಹಾದೇವ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಒಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಂದ್ರ ಯಾದವ್ ಅಂತ. ಗೊತ್ತಾಗ್ಲಿಲ್ಲ. ವೀರೇಂದ್ರ ಯಾದವ್. ಓಕೆ, ವೀರೇಂದ್ರ ಯಾದವ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತುಮಕೂರಿಂದ ಮೇಡಮ್. ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ವೀರೇಂದ್ರ ಅವರೇ? ನಮ್ಮ ಬಗ್ಗೆನೆ. ಓಕೆ, ನೀವು ಹುಟ್ಟಿದ ದಿನಾಂಕವನ್ನು ತಿಳಿಸಿ. 3/1/2003. 3/1/2003. ಓಕೆ, ಹುಟ್ಟಿದ ಸಮಯ ಗೊತ್ತಿದೆಯಾ? ಸಂಜೆ 4 o'clock. ಸಂಜೆ 4 ಗಂಟೆಗೆ. ಓಕೆ, ಸ್ಥಳ? ಚಳ್ಳಕೆರೆ. ಚಳ್ಳಕೆರೆ. ಓಕೆ ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್, ವೀರೇಂದ್ರ ಅವರು 2003ನಲ್ಲಿ ಹುಟ್ಟಿರೋದ ವೀರೇಂದ್ರ ಅವರೇ? ಹೌದು ಮೇಡಮ್. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ರಾಶಿ ಬಂದು ಧನುರಾಶಿ, ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ ಆಗುತ್ತೆ, ವೃಷಭ ಲಗ್ನ ಆಗುತ್ತೆ. ಸೊ ಈಗ ಏನು ಮಾಡ್ತಾ ಇದ್ದೀರಾ ವೀರೇಂದ್ರ? ನಾನು ಈಗ PGCET ಬರ್ತೀನಿ, BCom ಮುಗಿದು PGCET ಬರ್ತೀನಿ, MBA ಜಾಯ್ನ್ ಆಗಬೇಕು. ಓಕೆ, PGCET ಬರ್ದಿದ್ದೀರಾ. ಮಾರ್ಕೆಟಿಂಗಲ್ಲಿ MBA ಮಾಡಬೇಕು ಅಂತಿದ್ದೀರಾ? ಯಾವ್ದ್ರಲ್ಲಿ MBA ಮಾಡಬೇಕು ಅಂತಿದ್ದೀರಾ? ವೀರೇಂದ್ರ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಮಾತನಾಡಿ. MBA ಮಾರ್ಕೆಟಿಂಗ್ ಅಲ್ಲಿ ಮಾಡಿ. ಯಾಕೆಂದ್ರೆ 10ನೇ ಮನೆಯಲ್ಲಿ ಬುಧ ಇದ್ದಾನೆ, ಹಾಗಾಗಿ ನೀವು ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ನಿಮ್ಮ ಒಂದು ಉದ್ಯೋಗವನ್ನು ಮಾಡೋದಕ್ಕೆ ಪಾಸಿಟಿವ್ ಆಗಿರುತ್ತೆ. ಆಮೇಲೆ 5ನೇ ಮನೆ ಪಂಚಮ ಸ್ಥಾನ ಅಂತ ಏನು ಹೇಳ್ತೀವಿ, ಅದು ಕೂಡ ನಮಗೆ ಉದ್ಯೋಗವನ್ನು ಎಜುಕೇಷನ್ನ ತೋರಿಸುವಂಥ ಮನೆ. ಅಲ್ಲೂ ಕೂಡ ಬುಧನ ಸಂಬಂಧ ಬಂದಿರೋದ್ರಿಂದ ಮಾರ್ಕೆಟಿಂಗ್ ಫೀಲ್ಡಲ್ಲಿ ನೀವು ಖಂಡಿತವಾಗಿ ಮುಂದುವರಿಬಹುದು ವೀರೇಂದ್ರ. ಓಕೆ ವೀರೇಂದ್ರ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಲೀಲಾವತಿ ಅಂತ. ಓಕೆ, ಲೀಲಾವತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮೇಡಮ್. ಓಕೆ, ಲೀಲಾವತಿ ಅವರೇ, ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ವಾಲ್ಯೂಮ್ ನ ಕಡಿಮೆ ಮಾಡಿ. ಇಲ್ಲ ಮೇಡಮ್, ನಾನು ಸಪರೇಟ್ ಆಗಿದ್ದೀನಿ. ಓಕೆ ಲೀಲಾವತಿ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 5 ಓಕೆ ಏಪ್ರಿಲ್ 4 2001 ಮೇಡಮ್. 5/4/2001. ಹುಟ್ಟಿದ ಸಮಯ? AM ರಾತ್ರಿ 1:15 ಮೇಡಮ್. 1:15. ಓಕೆ, AM. ಓಕೆ, ಸ್ಥಳ ಏನಮ್ಮ? ಚಿಕ್ಕಮಂಗ್ಳೂರು ಮೇಡಮ್. ಚಿಕ್ಕಮಂಗ್ಳೂರಲ್ಲಿ ಹುಟ್ಟಿದ್ದು. ಮಗನ ಹೆಸರೇನು? ಅವನ ಹೆಸರು ಮನೋಜ್ ಕುಮಾರ್ ಅಂತ. ಓಕೆ, ಮನೋಜ್ ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಬೆಳಕರಿದ್ರೆ 5ನೇ ತಾರೀಕ, ಬೆಳಕರಿದ್ರೆ 6ನೇ ತಾರೀಕ? ಇಲ್ಲ ಮೇಡಮ್, ಅವನು 4ನೇ ತಾರೀಕು ರಾತ್ರಿ, ಬೆಳಕರಿದ್ರೆ 5. ಸರಿ ಕರೆಕ್ಟ್ ಆಗಿದೆ. ಬುಧವಾರ ರಾತ್ರಿ, ಗುರುವಾರ ಬೀಳುತ್ತೆ ಮೇಡಮ್. ಓಕೆ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮು ಪ್ರಕಾರ ನಿಮ್ಮ ಮಗನ ರಾಶಿ ಬಂದು ಸಿಂಹ ರಾಶಿ, ನಕ್ಷತ್ರ ಬಂದು ಮಖ ನಕ್ಷತ್ರ ಆಗುತ್ತೆ. ಕರೆಕ್ಟ್ ಆಗಿದ್ಯಾ? ಹೌದು ಮೇಡಮ್. ಲಗ್ನ ಬಂದು ಧನುರ್ ಲಗ್ನ ಆಗುತ್ತೆ. ಏನ್ ಮಾಡ್ತಿದ್ದಾನಮ್ಮ ಲೀಲಾವತಿ ಅವ್ರ? ಏನ್ ಮಾಡ್ತೀಯನ್ ಮಗ? ಅವನು ಈಗ ಜಾಬ್ ಹೋಗ್ತಿದ ಮೇಡಮ್. ಈಗ ಫಾರಿನ್ ಹೋಗೋಣ ಅಂತ ಅನ್ಕೊಂತ ಇದ್ದಾನೆ. ಅದೇನಾರ ಆಗುತ್ತೋ ಹೆಂಗೆ ಅಂತ ಕೇಳೋಣ. ಏನ್ ಓದ್ತೀನಿ ಅಂತ ಹೇಳ್ತಾನೆ? ಓದಿದ್ದಾಗಿದೆ. ಅವನು ಏರ್ವೇಷನ್ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಓದಿದ್ದ. ಇಲ್ಲೇ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ಹೊರ್ಗಡೆ ದೇಶಕ್ಕೆ ಹೋಗ್ತೀನಿ ಅಂತಿದ್ದಾನೆ. ಅದ್ ಹೆಂಗಾಗುತ್ತೆ ಏನು ಅಂತ ಕೇಳೋಣ ಅಂತ ಮೇಡಮ್. ಲಗ್ನಾಧಿಪತಿ ಇದೆ, ದಶ ನಡೀತಾ ಇದೆ. ಸ್ವಲ್ಪ ಇನ್ನೂ ಒಂದು 4 ವರ್ಷ ಕಷ್ಟ. ಹೋಗೋದಕ್ಕೆ ಅಷ್ಟೇನು ಸಪೋರ್ಟಿವ್ ಆಗಿಲ್ಲ. ಹೋದ್ರೂ ಕೂಡ ಅಲ್ಲಿ ಕಷ್ಟಪಟ್ಟು ಒದ್ದಾಡಬೇಕಾಗತ್ತೆ. ಒಂದು 4 ವರ್ಷ ಇಲ್ಲಿ ಕೆಲಸ ಮಾಡಿ ಹೋಗೋದಕ್ಕೆ ಅನುಕೂಲ ಆಗ್ಬೋದಾ ಅಂತ ಕೇಳಿ. ಚಂದ್ರ ಮೂವ್ಮೆಂಟ್ ಮಾಡೋದಕ್ಕೆ ಕಾರಕ ಆಗ್ತಾನೆ. ಚಂದ್ರನ ಟೈಮಲ್ಲಿ ನಾವು ಮೂವ್ ಆಗ್ಬೋದು. ಇವಾಗ ಸೂರ್ಯನ ದಶ ನಡೀತಾ ಇದೆ. ಸೂರ್ಯ ದಶ ಮುಗಿದು ಚಂದ್ರ ದಶ ಸ್ಟಾರ್ಟ್ ಆದಮೇಲೆ 31ನೇ ಇಸ್ವಿ, ಇನ್ನೊಂದು 5 ವರ್ಷ, 4ರಿಂದ 5 ವರ್ಷ ತಡೆದು ಫಾರಿನ್ಗೆ ಹೋಗೋ ಪ್ಲಾನ್ನ ಮಾಡಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಲೀಲಾವತಿ ಅವರೇ. ಹೋಗ್ತೀನಿ ಅಂತ ಇದ್ದಾನಲ್ಲ ಮೇಡಮ್, ಈಗ ನೋಡ್ತಿದ್ದೀನಿ ಹೋಗ್ತೀನಿ ಅಂತ ಇದ್ದಾನಲ್ಲ, ಏನ್ ಮಾಡೋದು? ಇರ್ಲಿ, ಯಾಕೆ ಅಂದ್ರೆ 10ನೇ ಮನೆ ಅಧಿಪತಿ ಬಂದು ನೀಚನಾಗಿದ್ದಾನೆ, 4ರಲ್ಲಿದ್ದಾನೆ. ಯಾವ್ದಾದ್ರು ಜಾಬ್ ಸಿಕ್ಕಿದ್ಯಾ ಅವ್ರಿಗೆ?
ಅದೇ ಹುಡುಕ್ತಾ ಇದ್ದಾನೆ. ಅದ್ ನೋಡ್ಬಿಟ್ಟು ಎಲ್ಲ ಇದ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ದಾನೆ. ನೋಡ್ಲಿ ನನಗೆ ನನ್ನ ಪ್ರಕಾರ ಅಷ್ಟು ಈಸಿ ಇಲ್ಲ ಸಿಗೋದು. ಇನ್ನು 4 ವರ್ಷ ಸ್ವಲ್ಪ ಒದ್ದಾಟ ಇದೆ. ಸೊ ಆಮೇಲೆ ಇದು ಮಾಡೋಣ, ನಂತರ ಸಿಗ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು 4-5 ವರ್ಷದ ನಂತರ ಸಿಗ್ಬೋದು ಅಂತ ಅನ್ಸುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಹೋಗೋದು ಒಳ್ಳೇದು ಅನ್ಸುತ್ತೆ ಲೀಲಾವತಿ ಅವರೇ. ಓಕೆ, ಥ್ಯಾಂಕ್ ಯು ಲೀಲಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮ್ಮ ಕರೆಗಳಿಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನ ಮತ್ತೆ ಮುಂದುವರಿಯುತ್ತೆ. ಮೇಡಮ್, ನೀವು ಸೂರ್ಯನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಆದಿತ್ಯ ಹೃದಯ, ಸೂರ್ಯ ನಮಸ್ಕಾರ. ವೀಕ್ಷಕರು ಬಹಳಷ್ಟು ವೀಕ್ಷಕರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ನಮಸ್ತೆ ಮೇಡಮ್. ನನ್ನ ಹೆಸರು ಪದ್ಮಲತಾ ಅಂತ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವಿಲ್ಲೇ ಬೆಂಗಳೂರಿಂದ. ಮಗಳ ಹೆಸರೇನು? ರಾಘವಿ ಅಂತ. ರಾಘವಿ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಹೇಳ್ತೀನಿ ಮೇಡಮ್. 5/12/2002. ಓಕೆ, 5/12/2002. ಓಕೆ, ಹುಟ್ಟಿದ ಸಮಯ 10:11. ಓಕೆ, ಬೆಳಿಗ್ಗೆನಾ? ಬೆಳಿಗ್ಗೆ 10:11. ಅದೇ ಮೂಲ ನಕ್ಷತ್ರ, ಧನಸ್ಸು ರಾಶಿ. ಎಲ್ಲಿ ಹುಟ್ಟಿದ್ದು? ಬೆಂಗಳೂರಲ್ಲೇ. ಅದೇ ಅವಳು ಸ್ವಲ್ಪ ಕೆಲಸದ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಿಮ್ಮ ಹೆಸರು? ನನ್ನ ಹೆಸರು ಪದ್ಮಲತಾ ಅಂತ. ಪದ್ಮಲತಾ ಅವರೇ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಮಗಳದು ಧನುರಾಶಿ, ನಕ್ಷತ್ರ ಬಂದು ಮೂಲ ನಕ್ಷತ್ರ, ಲಗ್ನ ಮಕರ ಲಗ್ನ ಆಗುತ್ತೆ. ಹೌದು ಮೇಡಮ್. ಅದೇ ಅವಳಿಗೆ ಸ್ವಲ್ಪ ಇದು ಕೆಲಸ BE ಮಾಡಿದಾಳೆ, ಕೆಲಸ ಆಗ್ಬೇಕಾಯ್ತು. ಯಾವಾಗ ಕೆಲಸ ಆಗತ್ತೆ? ಚೆನ್ನಾಗಿದೆ ಅಮ್ಮ. 10ನೇ ಮನೆ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ. ಮತ್ತೆ 11ನೇ ಮನೆ ಲಾಭಸ್ಥಾನಾಧಿಪತಿ ಜೊತೆಗಿದ್ದಾನೆ. ಹಾಗಾಗಿ ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಆಗತ್ತೆ ಕೆಲಸ. ಇವಾಗ ದಶ ಬಂದು ಅವ್ರಿಗೆ ನಡೀತಿರೋಂಥ ದಶ ಶುಕ್ರ ದಶನೇ ನಡೀತಾ ಇದೆ 29ನೇ ಇಸ್ವಿವರೆಗೂ. ಸೊ ಏನು ತೊಂದರೆ ಇಲ್ಲ. ಏನಾಗತ್ತೆ ಅಂತ ಹೇಳಿದ್ರೆ, ಗುರುವಿನ ಮೇಲೆ ಗುರು ಅಂದ್ರೆ ನಿಮ್ಮ ಜನ್ಮ ಜಾತಕದ ಗುರುವಿನ ಮೇಲೆ ಗೋಚಾರದ ಗುರು ಬಂದಿರೋದು, ಅದು ಕೂಡ ಒಂದು ಪಾಸಿಟಿವ್ ಆದಂತಹ ಸೈನ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ಇದು ಅವ್ರಿಗೆ ಒಳ್ಳೆ ಟೈಮು, ಜಾಬ್ ಚೆನ್ನಾಗಿ ಸಿಗುತ್ತೆ. ಒಂದೇ ತೊಂದರೆ ಏನು ಅಂತ ಹೇಳಿದ್ರೆ, ಸೂರ್ಯ ಕೇತು ಗ್ರಸ್ತನಾಗಿದ್ದಾನೆ, ಕೇತುವಿನ ಜೊತೆ ಇದ್ದಾನೆ. ಸೊ ಹಾಗಾಗಿ ಸೂರ್ಯಾರಾಧನೆಯನ್ನ ನಾನು ಇವಾಗ ತಾನೇ ಹೇಳ್ತಾ ಇದ್ದೆ, ಸೂರ್ಯಾರಾಧನೆ ಬಗ್ಗೆ. ಆದಿತ್ಯ ಹೃದಯ ಶ್ಲೋಕವನ್ನ ಪ್ರತಿದಿನ ಕೇಳಿಸ್ಕೊಳ್ಳಿ. ಅವರು ಆದಿತ್ಯ ಹೃದಯ ಶ್ಲೋಕವನ್ನು ಕೇಳಿಸ್ಕೊಂಡು ಸ್ವಲ್ಪ ಬೇಗ ಎದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಕೆಲಸಕ್ಕೆ ಹೋಗೋದ್ರಿಂದ ಅಥವಾ ಅವ್ರದ್ದು ದಿನಚರಿಯನ್ನು ಪ್ರಾರಂಭ ಮಾಡೋದ್ರಿಂದ ಖಂಡಿತ ಉದ್ಯೋಗದಲ್ಲಿ ಒಳ್ಳೆ ಗ್ರೋತ್ ಆಗೋದಕ್ಕೆ ಅಥವಾ ಉದ್ಯೋಗ ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ಒಳ್ಳೇದಾಗ್ಲಮ್ಮ. ಓಕೆ, ಥ್ಯಾಂಕ್ ಯು ಪದ್ಮಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ಆರ್ ಪ್ರಭಾಕರ್ ಅವರು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬನ್ನೂರು, ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಪ್ರಭಾಕರ್ ಅವರೇ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕವನ್ನು ತಿಳಿಸಿ. ಮೇಡಮ್, ಹುಟ್ಟಿದ ದಿನಾಂಕ ಬಂದು ನಮ್ಮ ಜಾತಕದಲ್ಲಿರೋದು 15/2/1979. 15/2/1979. ಓಕೆ, ಹುಟ್ಟಿದ ಸಮಯ? ಶಾಲೆ ದಾಖಲಾತಿಲಿ ಕೊಟ್ಟಿರೋದು 20/4/1979 ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಯಾವ್ದು ಸರಿಯಾದ ಒಂದು ದಿನಾಂಕ ಪ್ರಭಾಕರ್ ಅವರೇ? ಎಲ್ಲ ತಗೊಳ್ತಾ ಇರೋದು ಇದಕ್ಕೆ ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ 20/4/1979 ತಗೋತಾ ಇದೀವಿ. ಓಕೆ, ಬಟ್ ಜಾತಕ ಬರೆಸೋದು ನಮ್ಮ ಮನೆಯಲ್ಲಿ 15/2/1979. ಫೈನ್. ಓಕೆ, ಅದನ್ನೇ ಖಂಡಿತವಾಗ್ಲೂ ತಗೊಂಡಿದ್ದೀವಿ. ಜೊತೆಗೆ ನೀವು ಹುಟ್ಟಿದ ಸಮಯವನ್ನ ತಿಳಿಸಿ. ಬುಧವಾರ ರಾತ್ರಿ 2:25. 2:25 ಬುಧವಾರ ರಾತ್ರಿ. ಸರಿ, ಓಕೆ. ಮೇಡಮ್ ಇದ್ದಾರೆ, ಮಾತನಾಡಿ. ಪ್ರಭಾಕರ್ ಅವರು. ಮೇಡಮ್. ಪ್ರಭಾಕರ್ ಅವರೇ ನಮಸ್ಕಾರ. ಎಲ್ಲಿ ಹುಟ್ಟಿದ್ದು ತಾವು? ನಮಸ್ತೆ ಮೇಡಮ್, ನಾವು ಮೈಸೂರು ಜಿಲ್ಲೆ, ನರಸೀಪುರ ತಾಲೂಕು, ಬನ್ನೂರು ಗ್ರಾಮ. ಓಕೆ ಓಕೆ. ಸೊ ಈಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು 15th February 1979. 15 ಫೆಬ್ರವರಿ 1979 ಕೊಟ್ಟಿದ್ದೀರಾ. ನಿಮ್ಮ ಜಾತಕದಲ್ಲಿ ಇದೇನಾ ಇರೋದು? ಹೌದು ಮೇಡಮ್, ಜಾತಕದಲ್ಲಿ ಇದೆ ಮೇಡಮ್ ಇರೋದು. ಸರಿ ಸರಿ. ಹಂಗಿದ್ರೆ ಜಾತಕದಲ್ಲಿ ಇರೋದೇ ಸರಿ ಇರುತ್ತೆ. ನೀವು ಈ ಡೇಟ್ ಆಫ್ ಬರ್ತ್ ನಿಮ್ಮ ಸ್ಕೂಲ್ಗೆ ಏನು ಕೊಟ್ಟಿರ್ತೀರಾ ಅದು ಬೇರೆ. ನಾವು ನೋಡಬೇಕಾಗಿರೋದು ನಿಮ್ಮ ಜನ್ಮ ಜಾತಕದಲ್ಲಿ ಬರ್ಸಿಟ್ಟಿದ್ರಾ ತಂದೆ ತಾಯಿ? ಹೌದು ಮೇಡಮ್. ವೆರಿ ಗುಡ್ ವೆರಿ ಗುಡ್. ಸೊ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಕನ್ಯಾ ರಾಶಿ, ಉತ್ತರ ಫಲ್ಗುಣಿ ನಕ್ಷತ್ರ, ಲಗ್ನ ಬಂದು ವೃಶ್ಚಿಕ ಲಗ್ನ ಆಗುತ್ತೆ. ಸೊ ಇದರ ಪ್ರಕಾರ ಏನು ಕೆಲಸ ಮಾಡ್ತೀರಾ ಸರ್ ತಾವು? ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ?
ಬಿಸ್ನೆಸ್ ಮಾಡಿದೆ ಮೇಡಮ್, ಎಲ್ಲ ಲಾಸ್ ಆಗಿದೆ ಲಾಸ್, madam. ರಾಂಗ್ ಇನ್ವೆಸ್ಟ್ಮೆಂಟ್ಸು, ರಾಂಗ್ ಡಿಸಿಷನ್ಸ್ ತಗೋತೀರ ತುಂಬ ಲೈಫಲ್ಲಿ. ಹಾ ಮೇಡಮ್. ಮೇಜರ್ ಯಾಕೆ ಅಂತ ಹೇಳಿದ್ರೆ ಬುದ್ಧಿಗೆ ಕಾರಕನಾದಂತಹ ಬುಧ ಕೇತು ಜೊತೆ ಇರೋದ್ರಿಂದ ಸ್ವಲ್ಪ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋ ಚಾನ್ಸಸ್ಸು, ರಾಂಗ್ ಡಿಸಿಷನ್ಸ್ ತಗೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಏನು ಬಿಸ್ನೆಸ್ ಮಾಡ್ತಿದ್ರಿ ಪ್ರಭಾಕರ್? ಮೇಡಮ್ ಒಂದು ಶಾಪು ಮತ್ತೆ ಇದು ಫರ್ನಿಚರ್ಸ್ ಅಂಗಡಿ ಹಾಂ, ಅದೆಲ್ಲ ಮಾಡಿದ್ವಿ, ಲಾಸ್ ಆಯ್ತು. ಮತ್ತೆ ಒಂದು ಏಜೆಂಟ್ ಆಗಿ ಅಲ್ಲಿ ಕಸ್ಟಮರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ವಿ. ಓಕೆ. ಅದು ಕೂಡ ವಿಜಯವಾಡ ಆಂಧ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಗ್ರಿಗೋಲ್ಡ್ ಅಂತ ಸಂಸ್ಥೆ ಕೋರ್ಟ್ ಅಲ್ಲಿ ಎಲ್ಲ ಲಾಕ್ ಆಗೋಗಿದೆ. ಟೈಮ್ ಕೂಡ ಸ್ವಲ್ಪ ತೊಂದರೆದಾಯಕವಾಗಿದೆ ಸರ್. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ರೆಗ್ಯುಲರ್ ಆಗಿ ಬುಧನ ಆರಾಧನೆಯನ್ನು ಮಾಡ್ಕೊಳ್ಳಿ. ಗುರು ದಶ ನಡೀತಾ ಇದೆ, ಸೊ ದಶಾನಾಥ ಗುರುವಿನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಕೇಳಿ. ಇದರಿಂದ ನಿಮಗೆ ಈ ವರ್ಷ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಖಂಡಿತ ಚಾನ್ಸಸ್ ಇರುತ್ತೆ. ನಮಸ್ತೆ ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಮತ್ತೊಬ್ರು ಕಾಲರ್ ಸಿದ್ಧವಾಗಿದ್ದಾರೆ, ನಳಿನಾ ಅಂತ. ನಮಸ್ಕಾರ ನಳಿನಾ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 4/9/2006. 4/9/2006. ಹುಟ್ಟಿದ ಸಮಯ ಮಧ್ಯಾಹ್ನ 1:42. ಮಧ್ಯಾಹ್ನ 1:42. ಓಕೆ, ಸ್ಥಳ ಏನಮ್ಮ? ತುಮಕೂರು. ತುಮಕೂರು. ಓಕೆ, ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್, ನಳಿನಾ ಅಂತ. ನಳಿನಾ ಅವರೇ, 4 ಸೆಪ್ಟೆಂಬರ್ 1986 ಕರೆಕ್ಟ್ ಆಗಿದೆ ಅಲ್ವಾ? 2006. 2006. ಓಕೆ ಓಕೆ, ಅದಕ್ಕೆ 2006. ಓಕೆ, ಟೈಮ್ ಏನು? 1:42 PM AM? ಮಧ್ಯಾಹ್ನ. ಮಧ್ಯಾಹ್ನ. ಎಲ್ಲಿ ಹುಟ್ಟಿದ್ದು ಮಗ? ತುಮಕೂರು. ಓಕೆ ಓಕೆ. ಸೊ ಈಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಟೈಮ್ ಪ್ರಕಾರ ನಿಮ್ಮ ಮಗನ ರಾಶಿ ಬಂದು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ, ಲಗ್ನ ಬಂದು ಧನುರ್ಲಗ್ನ ಆಗುತ್ತೆ. ಕರೆಕ್ಟ್ ಆಗಿದೆಯಾ? ಹಾಂ, ಓಕೆ. ಸೊ ಏನು ಮಾಡ್ತಿದ್ದ ನಮ್ಮ ಮಗ? ಮಗ B.Com ಮಾಡ್ತಾನೆ, ಅದ್ರ ಜೊತೆಗೆ CA ನಲ್ಲಿ ಇಂಟರ್ ಮಾಡ್ತಾ ಇದ್ದಾನೆ. ಮೇಡಮ್, ಇಂಟರ್ ಆಗ್ತಾ ಇಲ್ಲ. ಹೋಗಿದೆ ಒಂದು. ಓಕೆ ಓಕೆ. ಇಲ್ಲಿ ಏನಾಗಿದೆ ಅಂದರೆ ಜನ್ಮಜಾತಕದಲ್ಲಿ ಒಂದು ಮೇಜರ್ ಆದಂತಹ ತೊಂದರೆ ಏನಾಗ್ತಿದೆ ಅಂದರೆ ಅವನು ತುಂಬ ಬುದ್ಧಿವಂತನೇ ಇದ್ದಾನೆ. ಯಾಕೆಂದರೆ ಲಗ್ನಾಧಿಪತಿ ಗುರು 11ನೇ ಮನೆಯಲ್ಲಿದ್ದಾನೆ, ಅದು ಪಾಸಿಟಿವ್ ಆದಂಥ ಸೈನು. ಇನ್ನು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಸ್ಥಾನ ಚೆನ್ನಾಗಿತ್ತು ಅಂದರೆ ಎಲ್ಲ ಭಾಗ್ಯಗಳು ಪಡ್ಕೊಳ್ಬೋದು ಅಂತ ಅಂತರ್ಜಾತಕ. ಅಲ್ಲಿ ಶುಕ್ರ, ಸೂರ್ಯ, ಬುಧ ಎಲ್ಲ ಒಟ್ಟಿಗೆ ಇದ್ದಾರೆ, ಎಲ್ಲ ಪಾಸಿಟಿವ್ ಆದಂಥ ಪ್ಲೇಸ್ನಲ್ಲಿದ್ದಾರೆ. ಆದರೆ ಒಂದು ತೊಂದರೆ ಏನು ಅಂದರೆ ಕುಜ ಕೇತು ಜೊತೆಯಲ್ಲಿ ಇರುವಂಥದ್ದು. ಯಾಕೆ ಅಂದರೆ ರಾಹು ಕೇತುಗಳು ಜೊತೆಲಿದ್ದಾಗ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅವರು ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡು ಜೀವನವನ್ನು ಕಂಟಿನ್ಯೂ ಮಾಡಿದ್ರೆ, ಸ್ಟಡೀಸ್ನ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಪಡ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ. ಬಟ್ CA ಮಾಡ್ತಿದ್ದಾನೆ ಅಂತ ಹೇಳಿದ್ರಿ, CA ಮಾಡೋದಕ್ಕೆ ಒಂದು 6ರಿಂದ 7 ಕಾಂಬಿನೇಷನ್ನು ಜನ್ಮಜಾತಕದಲ್ಲಿ ಮ್ಯಾಚ್ ಆಗಬೇಕು. ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ನನ್ನ ಡೈರೆಕ್ಟಾಗಿ ಭೇಟಿ ಆದರೆ 6 ಕಾಂಬಿನೇಷನ್ ಇದೆಯಾ ಅಥವಾ ಅದಕ್ಕೆ ಶ್ರಮ ಅಥವಾ ಟೈಮ್ನ ಹಾಕೋದು ಎಷ್ಟು ಸರಿ ಎಷ್ಟು ತಪ್ಪು, ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಮ್ಮ. ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ. ನಮಸ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಮತ್ತೊಂದು ಕರೆ ಸಿದ್ಧವಾಗಿದೆ ಬೆಂಗಳೂರಿನಿಂದ. ಪುಟ್ಟೇಗೌಡ, ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಬೆಂಗಳೂರಿಂದ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ. ಮಗನ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 16/6/2005. 16/6/2005. ಹುಟ್ಟಿದ ಸಮಯ 3:15 ಮಧ್ಯಾಹ್ನ. ಮಧ್ಯಾಹ್ನ 3:15. ಓಕೆ, ಸ್ಥಳ ಸರ್? ಬೆಂಗಳೂರಲ್ಲಿ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಬೆಂಗಳೂರಿನಲ್ವಾ ಹುಟ್ಟಿದ್ದು? ಹೌದು ಮೇಡಮ್, ಬೆಂಗಳೂರಲ್ಲಿ. ಮಗನ ಹೆಸರು ಸರ್? ಪವನ್ ಕುಮಾರ್. 16 ಜೂನ್ 2005 ಅಲ್ವಾ ನೀವು ಹೇಳಿದ್ದು? ಹೌದು. ಓಕೆ ಓಕೆ. ಸೊ ಈಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಮಗಂದು ಕನ್ಯಾ ರಾಶಿ, ಹಸ್ತ ನಕ್ಷತ್ರ, ಲಗ್ನ ಬಂದು ತುಲಾ ಲಗ್ನ ಆಗುತ್ತೆ. ಏನು ಓದ್ತಾ ಇದ್ದಾನೆ ಸರ್ ಮಗ? ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಓಕೆ. ಪಂಚಮ ಸ್ಥಾನಾಧಿಪತಿ ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ, 10ನೇ ಮನೆಯಲ್ಲಿ. ಶನಿ 10ನೇ ಮನೆ ಅಧಿಪತಿಯಾಗಿ 5ನೇ ಮನೆ ಅಧಿಪತಿಯಾಗಿ 10ರಲ್ಲಿ ಇದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಸೊ ಇದು ಪಾಸಿಟಿವ್ ಆದಂತಹ ಸೈನೆ, ಯಾವುದೇ ತರಹದ ತೊಂದರೆಗಳು ಇಲ್ಲ. ಆದರೆ ಒಂದೇನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಜಾಬ್ ಸಿಗೋದಕ್ಕೆ ನಿಧಾನ ಆಗ್ಬೋದು. ಯಾವ ಸಬ್ಜೆಕ್ಟ್ ತೊಗೊಂಡಿದ್ದಾನೆ ಇಂಜಿನಿಯರಿಂಗಲ್ಲಿ?
AI ಮೇಡಮ್, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ತೊಂದರೆ ಇಲ್ಲ ಸರ್. ಫಾರಿನ್ಗೆ ಹೋಗಿ ಜಾಬ್ ಮಾಡುವಂಥ ಅವಕಾಶ ಇರುತ್ತೆ. ಹೈಯರ್ ಸ್ಟಡೀಸ್ ಫಾರಿನಲ್ಲಿ ಮಾಡಬೇಕು ಅಂದರೆ ಮಾಡಲಿ. ಯಾಕೆಂದರೆ 9ನೇ ಮನೆ 12ನೇ ಮನೆ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಏನಾದ್ರು ಹೈಯರ್ ಎಜುಕೇಷನ್ಗೆ ಹೊರಗಡೆ ಹೋಗ್ತೀನಿ, MS ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಾ? ಅದೇ ಇದ್ದು ಇನ್ನೂ ಏನು ಇದಾಗಿಲ್ಲ. ನಾವು ಇದ್ದ ತಕ್ಷಣ ಜಾಬ್ಗೆ ಹೋಗ್ಲಿ ಅಂದ್ಕೊಂಡಿದ್ದೀವಿ. ಓಕೆ ಓಕೆ, 1-2 ವರ್ಷ ಜಾಬ್ ಮಾಡಲಿ ಸರ್. 1-2 ವರ್ಷ ಜಾಬ್ ಮಾಡಿ ಅವರು ಫಾರಿನ್ಗೆ ಹೋಗಿ ಎಜುಕೇಷನ್ನ ಕಂಟಿನ್ಯೂ ಮಾಡ್ಕೊಂಬರೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ರಾಹು ದಶ ನಡೀತಾ ಇದೆ. ರಾಹುನಲ್ಲಿ ಫಾರಿನ್ಗೆ ಹೋಗ್ಬಿಟ್ಟು ಬಂದರೆ ಸಖತ್ ಲಾಭ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ 12ನೇ ಮನೆ ಕೂಡ ಸ್ಟ್ರಾಂಗ್. ಯಾವಾಗಲೂ ಯಾವುದೇ ಮನೆಯಲ್ಲಿ 3 ಗ್ರಹಗಳಿದ್ರೆ ಆ ಮನೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಗುರು, ಚಂದ್ರ, ಕೇತು ಎಲ್ಲ ಗ್ರಹಗಳು ಇರೋದ್ರಿಂದ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಖಂಡಿತ ಕೊಡ್ತಾರೆ. ಹೊರಗಡೆ ಎಲ್ಲಾದರೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಬರಲಿ ಸರ್. ಓಕೆ, ಅದು ಅವ್ರ ಭವಿಷ್ಯ ಬಗ್ಗೆ ಹೆಂಗೆ ಕೇಳೋಣ ಅಂತ ಮಾಡಿದ್ದು ಮೇಡಮ್. ಓಕೆ ಸರ್, ಓಕೆ, ಒಳ್ಳೇದಾಗುತ್ತೆ. ಚೆನ್ನಾಗಿದೆ ಜಾತಕ, ಏನು ತೊಂದರೆ ಇಲ್ಲ. ನಮಸ್ಕಾರ ಸರ್. ಓಕೆ, ನಮಸ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ. ಗಾಯತ್ರಿ ಅವರು ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ್ ಬಗ್ಗೆ ಕೇಳೋದಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 20/9/90. 20/9/1990. ಹೌದು. ಓಕೆ, ಹುಟ್ಟಿದ ಸಮಯ 8:40 8:40 PM. 8:40 ರಾತ್ರಿ. ಓಕೆ, ಹುಟ್ಟಿದ ಸ್ಥಳ ಅಮ್ಮ? ಬೆಂಗಳೂರು. ಬೆಂಗಳೂರಲ್ಲಿ. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಆಯ್ತು. ಹಾ, ನಮಸ್ತೆ. ನಿಮ್ಮ ಹೆಸರೇನು ಹೇಳಿದ್ರಿ? ನಮಸ್ಕಾರ, ಗಾಯತ್ರಿ. ಗಾಯತ್ರಿ ಅವರೇ, ನಿಮ್ಮ ಮಗಂದು ಇವತ್ತು ಕನ್ಯಾ ರಾಶಿಯ ಜಾತಕಗಳು ಸುಮಾರು ಬರ್ತಾ ಇವೆ. ಸೊ ಇವ್ರದ್ದು ಕನ್ಯಾ ರಾಶಿನೇ, ಹಾಗೆ ಹಸ್ತ ನಕ್ಷತ್ರ, ಲಗ್ನ ಬಂದು ಮೇಷ ಲಗ್ನ ಆಗುತ್ತೆ. ಏನ್ ಮಾಡ್ತಾ ಇರೋದು ಮಗ ಡಾಕ್ಟರ್ ಇದ್ದಾನೆ. ಬಟ್ ಏನಂದ್ರೆ ಮದ್ವೆ ಸೆಟ್ ಆಗ್ತಾ ಇಲ್ಲ. ಎಷ್ಟು ತರ ಆಗಂಗೆ ಆಗತ್ತೆ, ಆಗ್ತಾನೆ ಇಲ್ಲ. ಆಮೇಲೆ ಎಲ್ಲಾ ತರ ಪೂಜೆ, ಹಸ್ತೇಶ ಬಲಿ, ಸರ್ಪ ಸಂಸ್ಕಾರ ಪ್ರತಿಯೊಂದು ಎಲ್ಲ ಮಾಡಿದ್ದೀನಿ. ಯಾವ್ದು ಆಗ್ತಾ ಇಲ್ಲ. ಹಾಗಾಗಿ ಅದೇ ಚಿಂತೆ ಆಗ್ಬಿಟ್ಟಿದೆ ನನ್ಗೆ. ಓಕೆ, ಈಗ ಗುರುವಿನ ಬಲ ಚೆನ್ನಾಗಿದೆ. ಶನಿ 12ರಲ್ಲಿ ಇದ್ದಾಗ ಮದ್ವೆ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಲಗ್ನದಿಂದ 12ನೇ ಮನೇಲಿ ಶನಿ ಇದ್ದಾನೆ. ಸೊ ಅದು ಪಾಸಿಟಿವ್ ಅಂತ ತಗೋಬಹುದು. ಇನ್ನು ನವಾಂಶದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಗುರು 12ರಲ್ಲಿ ಇದ್ದಾನೆ. 12ನೇ ಮನೆ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಮ್ಯಾರೇಜ್. ನಾವು ಅನ್ಕೊಂತೀವಿ ಜನರಲ್ ಆಗಿ, ಅಂದ್ರೆ 12ನೇ ಮನೆ ತುಂಬಾ ತೊಂದರೆ ಕೊಡುವಂತ ಮನೆ ಅಂತ. ಎಷ್ಟೋ ಸರಿ ಆಗೋದಿಲ್ಲ. ಯಾಕೆಂದ್ರೆ 12ನೇ ಮನೆಯನ್ನ ನಾವು ಶಯನ ಸೌಖ್ಯ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ 12th ಹೌಸ್ ಆಕ್ಟಿವೇಟ್ ಆದಾಗ ಕೂಡ ಮದುವೆಗೆ ಚಾನ್ಸಸ್ ಇರುತ್ತೆ. ಸೊ ಈ ವರ್ಷ ಮದುವೆಗೆ ನೀವು ಪ್ರಯತ್ನ ಪಡಿ. ಲಗ್ನದಿಂದ 12ನೇ ಮನೇಲಿ ನವಾಂಶದಲ್ಲೂ ಇದ್ದಾನೆ. ಇನ್ನು ದಶಾ ಬಂದು 16ನೇ ಇಸ್ವಿಯಿಂದ 32ನೇ ಇಸ್ವಿವರೆಗೂ ಗುರು ದಶ ನಡೀತಾ ಇದೆ. ಗುರು 11ರಲ್ಲಿ ಇದ್ದಾನೆ. ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳುವಂತಹ ಮನೆ ಅದು. ಸೊ ಡೆಫಿನೆಟ್ ಆಗಿ ಈ ವರ್ಷ ಮ್ಯಾರೇಜ್ಗೆ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ. ಈ ಜೂನ್ನಿಂದ ಸ್ಟಾರ್ಟ್ ಆಗಿದೆ ಅವರಿಗೆ ಮದುವೆ ಯೋಗ. ಸೊ ಡೆಫಿನೆಟ್ ಆಗಿ ಮದುವೆ ಆಗುತ್ತೆ. ಸ್ವಯಂವರ ಪಾರ್ವತಿ ಜಪವನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿ, ಮಂತ್ರ ಜಪವನ್ನ. ನೀವು ನನ್ನ ಕಚೇರಿಯಲ್ಲಿ ಭೇಟಿ ಮಾಡಿದ್ರೆ ನಾವು ಮಂತ್ರವನ್ನ ಕೊಡುವಂತ ಕೆಲಸ ಮಾಡ್ತೀವಿ, ಮಾಡ್ಕೊಳ್ಬಹುದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಸಿದ್ಧವಾಗಿದ್ದಾರೆ, ನೋಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಿಮ್ಮ ಹೆಸರು? ದಾವಣಗೆರೆಯಿಂದ ವಿಜಯ ಮೇಡಮ್. ಓಕೆ, ವಿಜಯ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ ಬಗ್ಗೆ ಕೇಳಿ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 5/5/2002. 5/5/2002. ಭಾನುವಾರ ರಾತ್ರಿ 8:15. ರಾತ್ರಿ 8:15. ಓಕೆ, ಹುಟ್ಟಿದ ಸ್ಥಳ ಇದು ದಾವಣಗೆರೆ. ಓಕೆ, ಮೇಡಮ್ ಇದ್ದಾರೆ. ಇಯರ್ ಏನ್ ಹೇಳಿದ್ರಿ ಮೇಡಮ್? ಇಯರ್ 2002. ಓಕೆ, ದಾವಣಗೆರೆ ಅಲ್ವಾ? ಹೌದು. ಓಕೆ, ಸೊ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಟೈಮು ಪ್ರಕಾರ ನಿಮ್ಮ ಮಗನ ರಾಶಿ ಬಂದು ಕುಂಭರಾಶಿ ಆಗುತ್ತೆ. ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ ಆಗುತ್ತೆ. ಸರಿ ಇದೆ ಅಲ್ವಾ? ಹೌದು, ಸರಿ. ಲಗ್ನ ಬಂದು ವೃಶ್ಚಿಕ ಲಗ್ನ ಆಗತ್ತೆ. ಸೊ ಈ ಲಗ್ನದವ್ರಿಗೆ ಈಗ ಏನ್ ಮಾಡ್ತಾ ಇದ್ದಾನೆ ಮಗ? CA ಮಾಡ್ತಾ ಇದ್ದಾನೆ ಮೇಡಮ್. ಏನ್ ಮಾಡ್ತಿದ್ದಾನೆ? CAನಾ? CA. ಇದು ತುಂಬಾ ಟಫ್ ಕಾಂಬಿನೇಷನ್ ಬರುತ್ತೆ. ಗುರು ಮತ್ತೆ ಬುಧ ಇವೆರಡೂ ಗ್ರಹಗಳ ಬಲ ನಿಮಗೆ ಇದ್ದಾಗ ಮಾತ್ರನೇ CAನ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಎಷ್ಟು ಎಫರ್ಟ್ಸ್ ಆಯ್ತು? ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ?
ಮೇಡಮ್ ಫೌಂಡೇಶನ್ ಆಗಿದೆ ಮೇಡಮ್. ಇಂಟರ್ ಈಗ 3 ಸಲ ಬರ್ದಿದ್ದಾರೆ ಮೇಡಮ್. ಒಂದ್ 5 ಮಾರ್ಕ್ಸ್ನಾಗೆ ಹೋಗ್ತಾ ಇದೆ. ಅದೇ ಬುಧನಿಗೆ ಸ್ವಲ್ಪ ಬಲ ಕಡಿಮೆ ಇದೆ, ಯಾಕೆಂದ್ರೆ ರಾಹು ಜೊತೆ ಇರೋದ್ರಿಂದ, ಮತ್ತೆ ಗುರು ಕೂಡ 8ನೇ ಮನೇಲಿದ್ದಾನೆ. ಅದೇ ಹೇಳಿದ್ನಲ್ಲ, CAಗೆ ಮಾತ್ರ ನಾವು ಒಂದು 6ರಿಂದ 7 ಕಾಂಬಿನೇಷನ್ಗಳನ್ನ ಜಾತಕದಲ್ಲಿ ನೋಡ್ಲೇಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ವರ್ಷ ಒಂದು ವರ್ಷ ಟ್ರೈ ಮಾಡಲಿ, ಯಾಕೆಂದ್ರೆ ಗುರು 9ಕ್ಕೆ ಬಂದಿದ್ದಾನೆ. ಈ ವರ್ಷ ಟ್ರೈ ಮಾಡಲಿ, ಮುಂದಿನ ವರ್ಷದಿಂದ ಅವರು ಆದರೆ ಇಟ್ ಈಸ್ ವೆರಿ ಗುಡ್. ಇಲ್ಲ ಅಂದರೆ ಬೇರೆ ಏನಾದರೂ ಫೀಲ್ಡ್ನ ಚೇಂಜ್ ಮಾಡಿಕೊಂಡು ಅವ್ರು ಮುಂದುವರಿಯೋದು ತುಂಬ ಒಳ್ಳೆಯದು. ಯಾಕೆಂದರೆ ಬೇಸಿಕ್ ಆಗಿ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಮ್ಯಾಚ್ ಆಗಿಲ್ಲ. ನೀವು ಒಂದ್ಸರಿ ನನ್ನ ಭೇಟಿ ಆದರೆ ಕಚೇರಿನಲ್ಲಿ ನಾನು ಡೀಟೇಲ್ ಅನಾಲಿಸಿಸ್ ಮಾಡಿ CAಗೆ ಇದು ಸೂಟಬಲ್ ಆಗಿರುವಂತಹ ಹರೋಸ್ಕೋಪ ಅಥವಾ ಅಲ್ವೋ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಮತ್ತಷ್ಟು ಕರೆಗಳು ಕಾಯ್ತಾ ಇವೆ. ನಕ್ಷತ್ರದಲ್ಲಿ ಅವನು ಹುಟ್ಟಿದ್ದಾನೆ ಮೇಡಮ್. ಹೌದಾ, ಸರಿ, ಓಕೆ. ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಕೃಷ್ಣಗೌಡ್ರೆ. ನಮಸ್ತೆ ಮೇಡಮ್. ನಮಸ್ಕಾರ. ನಾನು ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಹಾ, ಸರಿ. ಕೃಷ್ಣಗೌಡ ಅವರೇ, ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ, ಮದ್ವೆಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ರಿ ಅಲ್ವಾ ನೀವು? ಅವ್ರ ಮದ್ವೆ ಆಗಕ್ಕೆ ಒಂದ್ ಸ್ವಲ್ಪ ಕಿರಿಕಿರಿ ಇಲ್ಲ, ಅವನು ಇಷ್ಟ ಬಂದದ್ದೇ ಆಗ್ತಾನ ಮೇಡಮ್. ಇಲ್ಲ ನಾವ್ ಇಷ್ಟ ಬಂದ್ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಗೊಂದಲ ಆಗ್ತದೆ. ಇಲ್ಲ ಅವನು ಯಾರನ್ನಾದ್ರೂ ಇಷ್ಟಪಟ್ಟಿದಾರಾ? ಹೇಳಲ್ಲ ಮೇಡಮ್, ಇಷ್ಟಪಟ್ಟಿದೀನಿ ಅಂತೂ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ನಾವು ತೋರ್ಸಿದ್ನು ಆಗಲ್ಲ ಅಂತಾನೆ. ಅವ್ನಿಗೇನೋ ಮದ್ವೆ ಆಗುತ್ತೆ ಮೇಡಮ್ ಈ ವರ್ಷ. ಈ ವರ್ಷ ಮದುವೆ ಯೋಗ ಇದೆ ಕೃಷ್ಣಗೌಡ ಅವರೇ, ಮಾಡಬಹುದು. ಮಗನ ಮದುವೆ ಖಂಡಿತ ಅವಕಾಶ ಇದೆ. ಬಟ್ ಏನಾಗಿದೆ ಅಂದರೆ ಶನಿ ಕೇತು ಲಗ್ನದಲ್ಲೇ ಇದ್ದಾರೆ, ಸ್ವಲ್ಪ ಡಿಲೇನೇ ಮದುವೆಗೆ ಸಂಬಂಧಿಸಿದಂಗೆ. ಇನ್ನು ಶುಕ್ರ ಕೂಡ ನೀಚನಾಗಿ ರಾಹು ಜೊತೆ ಇರೋದ್ರಿಂದ ಕೂಡ ಸ್ವಲ್ಪ ಡಿಲೇ ಆಗ್ತಾ ಇರಬಹುದು ಅಂತ. ಇಲ್ಲಿ ಲವ್ ಮ್ಯಾರೇಜ್ ಅಂತ ಕಾನೆಕ್ಷನ್ ಅಂತ ತಗೊಂಡಾಗ ಲವ್ ಮ್ಯಾರೇಜ್ಗೆ ಸಂಬಂಧಿಸಿದಂಗೆ ಪಂಚಮ ಸ್ಥಾನ ಮತ್ತು ಸಪ್ತಮ ಸ್ಥಾನ ಇವೆರಡಕ್ಕೂ ಕನೆಕ್ಷನ್ ಏನಾದರೂ ಇದೆಯಾ ಅಂತಂದರೆ ಏನಂತ ದೊಡ್ಡ ಕನೆಕ್ಷನ್ ಇಲ್ಲ. ಸೊ ಲವ್ ಮ್ಯಾರೇಜ್ ಕಾಂಬಿನೇಷನ್ಗಿಂತ ಲವ್ ಬ್ರೇಕಪ್, ಯಾರನ್ನೋ ಇಷ್ಟಪಟ್ಟು ಸ್ವಲ್ಪ ಬ್ರೇಕ್ ಆಗಿರಬಹುದು ಅಂತ ಕಾಣ್ತದೆ. ಸೊ ನವಾಂಶ ಎಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡಿ ಹೇಳಬೇಕಾಗುತ್ತೆ. ಈಗ ಪ್ರೆಸೆಂಟ್ ಆಗಿ ನೋಡಬೇಕು ಅಂದರೆ ಈ ವರ್ಷ ಮದುವೆ ಯೋಗ ಇದೆ, ಪ್ರಯತ್ನ ಪಟ್ಟರೆ ಆಗುತ್ತೆ ಕೃಷ್ಣಗೌಡ್ರೆ. ಧನ್ಯವಾದ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದ್ದು ಮೇಡಮ್, ಅಮೃತ ಅಂತ ಹೇಳಿ. ನಮಸ್ಕಾರ ಅಮೃತ ಅವರೇ. ನಮಸ್ತೆ, ನಾನು ಅಮೃತ ನಾಗೇಂದ್ರ ಮಾತಾಡೋದು. ಹೌದಾ, ಓಕೆ ನಾಗೇಂದ್ರ ಅವರೇ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಹಾ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದನೇ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನನ್ನ ಮಗಳ ಬಗ್ಗೆನೇ, ಅಮೃತನ ಬಗ್ಗೆನೇ ಕೇಳಬೇಕು. ಓಕೆ, ಅಮೃತ ಅವ್ರ ಬಗ್ಗೆನೇ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಹುಟ್ಟಿದ ದಿನಾಂಕ 19 ಅಕ್ಟೋಬರ್. ಓಕೆ, 2005. 19/10/2005. ಓಕೆ, ಹುಟ್ಟಿದ ಸಮಯ ಸರ್? ಮಧ್ಯಾಹ್ನ 2:20. ಮಧ್ಯಾಹ್ನ 2:20. ಸ್ಥಳ ಸರ್? ಸ್ಥಳ ಬೆಂಗಳೂರು. ಸ್ಥಳ ಬೆಂಗಳೂರು. ಓಕೆ, ಅಮೃತ ಅವ್ರ ಬಗ್ಗೆ ಕೇಳಬೇಕಿದೆ ಮೇಡಮ್, ಮಾತನಾಡ್ತೀರಾ? ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ಮಗಳದು ಮೇಷರಾಶಿ, ನಕ್ಷತ್ರ ಭರಣಿ ನಕ್ಷತ್ರ, ಲಗ್ನ ಬಂದು ಮಕರ ಲಗ್ನ ಆಗತ್ತೆ, ಸರಿ ಇದೆಯಾ? ಕರೆಕ್ಟ್ ಆಗಿದೆ. ಸರಿ ಇದೆ. ಏನ್ ವಿಚಾರ ಕೇಳಬೇಕಿತ್ತು ಸರ್? ಅದು ಅವಳದು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಏನ್ ಮಾಡ್ತಾ ಇರೋದು? ಏನ್ ಓದ್ತಾ ಇದ್ದಾಳೆ? ಫೈನಲ್ ಇಯರ್ ಬಿಕಾಮ್ ಬರ್ದಿದ್ದಾಳೆ ಎಕ್ಸಾಮ್ಸ್. ಫರ್ದರ್ದು ಹೇಗಿದೆ ಅಂತ ತಿಳ್ಕೊಬೇಕಾಗಿತ್ತು. ಬಿಕಾಮ್ ಬರ್ದಿದ್ದಾರಾ? ಹಾ. ಏನಾದ್ರೂ ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂತ ಹೇಳಿದಾರಾ? ಅವಳಿಗೆ ಮಾಡಕ್ ಇಷ್ಟ ಇದೆ, ಅದಕ್ಕೆ ಏನು ಯಾವ ತರ ಅಂತ ಕೇಳೋಣ. ಓಕೆ, ನನ್ನ ಪ್ರಕಾರ ಇಲ್ಲಿ 9ನೇ ಮನೆಗೆ ಸ್ವಲ್ಪ ತಡೆಗಳಿದೆ, ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಮುಂದಕ್ಕೆ ಹೋಗೋ ತರ ಆಗಬಹುದು. ಇಟ್ಸ್ ಓಕೆ, ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ರೆ ಮಾಡ್ಲಿ. ಎಲ್ಲಾದ್ರೂ ಹೊರಗಡೆ ಕಳಿಸ್ತಿದ್ದೀರಾ, ಇಲ್ಲೇ ಓದಿಸ್ಬೇಕು ಅಂತಿದ್ದೀರಾ ಹೈಯರ್ ಎಜುಕೇಶನ್? ಅವಳಿಗೆ ಇಲ್ಲೇ ಇಂಡಿಯಾನಲ್ಲೇ ಓದ್ಬೇಕು ಅಂತಾನೆ ಇಷ್ಟ. MBA ಚೆನ್ನಾಗಿ ಬರುತ್ತೆ. MBA ಮಾರ್ಕೆಟಿಂಗ್ ಅಥವಾ ಫೈನಾನ್ಸ್ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಜಾತಕ ಚೆನ್ನಾಗಿದೆ, 9ನೇ ಮನೆಗೆ ಸ್ವಲ್ಪ ಅಡೆತಡೆಗಳಿರೋದ್ರಿಂದ ಹೈಯರ್ ಎಜುಕೇಷನ್ಗೆ ಹೋಗೋಕ್ಕೆ ಇವ್ರಿಗೆ ಸ್ವಲ್ಪ ಕಿರಿಕಿರಿ ಆಗಬಹುದು. ಬಟ್ ಡೆಫಿನೆಟ್ ಆಗಿ ಇವರು ಹೋಗೋ ಚಾನ್ಸಸ್ಸು ಇದೆ, ಯಾಕೆಂದರೆ 9ನೇ ಮನೆ ಅಧಿಪತಿ 10ರಲ್ಲಿದ್ದಾನೆ. ಸೊ ಫೈನಾನ್ಸ್ ಮಾರ್ಕೆಟಿಂಗಲ್ಲಿ ಇವರಿಗೆ ಒಳ್ಳೆ ಗ್ರೋತ್ ಇದೆ, ಬ್ಯಾಂಕಿಂಗಲ್ಲೂ ಪರವಾಗಿಲ್ಲ ಗ್ರೋತ್ ಇದೆ. ಸೊ ಬ್ಯಾಂಕಿಂಗ್ ಜಾಬ್ಗೆ ಜಾಯಿನ್ ಆಗ್ತಾರೆ, ಸದ್ಯಕ್ಕೆ ಬ್ರೇಕ್ ತೊಗೊಂಡು ಮುಂದೆ ಹೋಗ್ತಾರೆ ಅಂದರೆ ದಟ್ ಈಸ್ ಆಲ್ಸೋ ಟೂ ಗುಡ್, ತುಂಬ ಒಳ್ಳೆಯದು. 1-2 ವರ್ಷ ಕೆಲಸ ಮಾಡಿ ನಂತರ ಓದ್ತೀನಿ ಅಂದ್ರೂ ಮಾಡಬಹುದು. ಇಲ್ಲ MBA ಸೇರ್ಕೋತೀನಿ ಅಂದರೆ ಈ ವರ್ಷ ಸೇರ್ಕೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಕಾಯ್ತಾ ಇದೆ. ನಮಸ್ಕಾರ, ನಿಮ್ಮ ಹೆಸರು? ಶ್ರೀದೇವಿ ಸರ್. ಓಕೆ, ಶ್ರೀದೇವಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಳ್ಳಾರಿಯಿಂದ ರೀ. ನಮ್ಮ ಮನೆಯವ್ರದ್ದು ಮಾಡಕತ್ತೀನಿ, ರವಿ ಅಂತ ಹೇಳಿ. ಓಕೆ, ನಿಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತಾ? ಹ್ಞೂ ಸರ್. ಓಕೆ, ಅವರ ಹುಟ್ಟಿದ ದಿನಾಂಕವೇನುಮ್ಮ?
9/11/1969. 9/11/1969. ಬೆಳಗ್ಗೆ 4:00 ಹುಟ್ಟಿದ್ದಾರೆ. ಬೆಳಿಗ್ಗೆ 4:00 ಸರಿ. ಹುಟ್ಟಿದ ಸ್ಥಳವೇನು? ಬೈಲಾಪುರ ಸರ್. ಬೈಲಾಪುರ ಯಾವ ತಾಲೂಕ್ ಬರುತ್ತಮ್ಮ? ಯಾವ ತಾಲೂಕು ಅಂದ್ರೆ ಬಳ್ಳಾರಿ ಹತ್ರ ಬರುತ್ತೆ. ಬಳ್ಳಾರಿ ಹತ್ರ ಮೇಡಮ್. ಮೇಡಮ್. ಓಕೆ 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 ಓಕೆ. ಸೊ ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ ಮನೆಯವರು? ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಮೇಡಮ್. ಓಕೆ. ಆರೋಗ್ಯ ಹೇಗಿದೆ? ಆರೋಗ್ಯ ಹೇಗಿದೆ? ಹೊಟ್ಟೆಗೆ ಸಂಬಂಧಿಸಿದ ಏನಾದ್ರು ಸಮಸ್ಯೆ ಇದೆಯಾ ಮೇಡಮ್? ಫೈನಾನ್ಸ್ ಇಂದ ಸ್ವಲ್ಪ ಎದುರಿದೆ. ಓಕೆ. ಸಾಲಗಳೇನಾದ್ರೂ ಮಾಡ್ಕೊಂಡಿದ್ದೀರಾ? ಇಲ್ಲಿ 6ನೇ ಮನೆ ಆಕ್ಟಿವೇಟ್ ಆಗಿರೋದ್ರಿಂದ ಆರೋಗ್ಯ ಮತ್ತೆ ಸಾಲಗಳನ್ನ ತೋರಿಸುವಂತ ಮನೆ ಅದು. ಸೊ ಹಾಗಾಗಿ ಗುರು ಅಲ್ಲಿದ್ದಾನೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಬರಬಹುದು, ಇಲ್ಲ ಸಾಲಗಳನ್ನ ಮಾಡ್ಕೊಳ್ಳುವಂತ ಅವಕಾಶ. ಇದೆರಡು ಸ್ವಲ್ಪ ಕಿರಿಕಿರಿಗಳನ್ನ ತಂದ್ಕೊಡುವಂಥದ್ದು. ಗುರುಗಳ ಆರಾಧನೆಯನ್ನ ಹೆಚ್ಚು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಯಾರು ನಿಮ್ಮನ್ನ ನಂಬ್ತಿರೋ, ಬಳ್ಳಾರಿ ಹತ್ರ ಇದ್ದೀರಾ ಅಲ್ವಾ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಖಂಡಿತ ನಿಮಗೆ ಪಾಸಿಟಿವ್ ಆದಂತ ರಿಸಲ್ಟ್ ಸಿಗುತ್ತಮ್ಮ. ಓಕೆ ಓಕೆ ಶ್ರೀದೇವಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಇವತ್ತು ಸಾಕಷ್ಟು ಕರೆಗಳಿಗೆ ತಾವು ಉತ್ತರಿಸಿದ್ದೀರಿ. ಜೊತೆಗೆ ಜಾತಕದ ವಿಚಾರವಾಗಿಯೂ 12 ರಾಶಿಗಳ ಫಲಾನುಫಲ ಹೇಗಿದೆ ಎಲ್ಲವನ್ನ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಜಾಗೃತಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 12 ರಾಶಿಯ ಫಲಾನುಫಲ ಎಂದಿನಂತೆ, ಜೊತೆಗೆ ನಿಮ್ಮೆಲ್ಲರ ಕರೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಕಾರ್ಯಕ್ರಮದ ಮೂಲಕ ಆಗಿದೆ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.